ಆತ್ಮ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಊರಿನವರು, ನಮ್ಮ ಉಡುಪಿ ಜಿಲ್ಲೆಯವರು, ಉದ್ಯಾವರದವರು, ಖ್ಯಾತ ಶಾಸ್ತ್ರೀಯ ಸಂಗೀತ ಗಾಯಕಿ, ಸಂಗೀತ ಶಿಕ್ಷಕಿ ಕಸ್ತೂರಿ ಕೆ ಅವರು. ಅವರೊಂದಿಗೆ ಮಾತನಾಡೋಣ, ಅವರ ಮನದ ವಿಷಯ ತಿಳಿಯೋಣ, ಅವರ ಕಲಾ ಪಯಣದ ಬಗ್ಗೆ ಬಹಳಷ್ಟು ತಿಳಿಯೋಣ. ಅವರಿಗೆ ಮೊದಲಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಸ್ವಾಗತ ಮೇಡಮ್. ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸಂಗೀತ ಶಿಕ್ಷಕಿ, ಸಂಗೀತ ಶಾಸ್ತ್ರೀಯ ಸಂಗೀತ ಗಾಯಕಿ, ಬಹಳಷ್ಟು ಸಾಧನೆಯನ್ನು ಮಾಡಿದಿರಿ. ನಿಮಗೆ ಆರೋಗ್ಯ ಬಹಳ ಕೈ ಕೊಟ್ಟು ಸಾಧನೆಗೆ ಬಹಳ ಆದರೂ ಕೂಡ ನೀವು ಅದನ್ನು ಛಲದಿಂದ ಮೆಟ್ಟಿ ನಿಂತು ಸಾಧಿಸಿದಿರಿ. ಭಾಳ ಖುಷಿ ಆಗ್ತದೆ ಮೇಡಮ್ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ. ನಿಮ್ಮ ಒಂದು ಮನೋಧೈರ್ಯಕ್ಕೆ ನಮ್ಮ ಒಂದು ಅಭಿನಂದನೆಗಳು ಮತ್ತು ಒಂದು ಮೆಚ್ಚುಗೆ ಮೇಡಮ್. ನಿಜವಾಗಿ ಬಹಳ ಖುಷಿ ಆಗ್ತದೆ. ಹಾಗೆ ನಿಮ್ಮ ಒಂದು ಗೀತೆಯ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಮೇಡಮ್. ಮಚ್ಚನಾದವನೇ ಬಾರೋ, ಮಚ್ಚನಾದವನೇ ಬಾರೋ, ಕಚ್ಚಪರೂಪನೆ ಬಾರೋ, ಬಾರೋ, ನೆಚ್ಚಿದ ಮೇದಿನೆಯ ತಂದ ಸಚ್ಚರಿತ್ರನೇ ಬಾರೋ, ಅಚ್ಚ ನರಸಿಂಹ ಬಾರೋ, ಹೆಚ್ಚಿದ ವಾಮನ ಬಾರೋ, ಕೊಚ್ಚಿಂದ್ರ ಪರತರಿದ ಸಚ್ಚಿದಾನಂದ ಬಾರೋ, 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 ಬಾರೋ. ಉತ್ತಮವಾಗಿತ್ತು ಮೇಡಮ್. ಬಹಳ ಒಂದು ಉತ್ತಮ ಗೀತೆ ಅಂದರೆ ವಿಭಾಗದೊಂದಿಗೆ ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಹಾಗೆ ಮೇಡಮ್, ನಿಮ್ಮ ಬಗ್ಗೆ ತಿಳಿಯುವಂಥ ಕುತೂಹಲ ನಮ್ಮ ವೀಕ್ಷಕರಿಗೆ. ನೀವು ಉಡುಪಿ ಜಿಲ್ಲೆಯವರಾದರೂ ಕೂಡ ನಿಮ್ಮ ಹಿನ್ನೆಲೆ, ನಿಮ್ಮ ಸಂಗೀತ ಹಿನ್ನೆಲೆ, ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ, ನಿಮ್ಮ ಶಿಷ್ಯನರ ಬಗ್ಗೆ, ನಿಮ್ಮ ಸಂಗೀತ ಕ್ಲಾಸಿನ ಬಗ್ಗೆ ಭಾಳಷ್ಟು ತಿಳಿಯುವಂಥ ಕುತೂಹಲ ಇದೆ, ಭಾಳಷ್ಟು ವಿಷಯಗಳಿದೆ. ಹಾಗೆ ಮೊದಲಿಗೆ ನಿಮ್ಮ ತಂದೆ ತಾಯಿಯವರ ಬಗ್ಗೆ ಒಂದೆರಡು ಮಾತು, ಮತ್ತು ಹುಟ್ಟೂರಿನ ಬಗ್ಗೆ ಒಂದೆರಡು ಮಾತು. ಆಯಿತು. ನನ್ನ ಹುಟ್ಟೂರು ಕಾರ್ಕಳ. ನನ್ನ ತಂದೆ ದಿವಂಗತ ಶ್ರೀ ಎನ್ ರಂಗಣ್ಣ ಭಟ್ ಹಾಗೂ ತಾಯಿ ದಿವಂಗತ ಶ್ರೀಮತಿ ಸುಂದರಿ ಅಮ್ಮ ಅಂತ ಹೇಳಿ. ಕಾರ್ಕಳದ ತೆಳ್ಳಾರ್ ರಸ್ತೆಯ ರಾಘವೇಂದ್ರ ಮಠದ ಹತ್ರ ನಮ್ಮ ಮನೆ. ನಮ್ಮ ತಂದೆ ತಾಯಿ ಅವರಿಬ್ಬರಿಗೂ ಕೂಡ ಸಂಗೀತದಲ್ಲೇ ಆಸಕ್ತಿ ಇತ್ತು. ಹಾಗೆ ನನ್ನ ಅಮ್ಮ ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಬೆಳೆಸಲಿಕ್ಕೆ. ಸಣ್ಣಂದಿನಿಂದಲೇ ನನ್ನ ಅಣ್ಣಂದಿರು ಕೂಡ, ನನಗೆ 3 ಜನ ಅಣ್ಣಂದ್ರು, 2 ಅಕ್ಕಂದಿರು. ನನ್ನ ಅಣ್ಣಂದಿರು ಕೂಡ ನಮಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗೆ ಈ ಸಣ್ಣಂದಿನಿಂದಲೇ ನಮಗೆ ಸಂಗೀತದಲ್ಲಿ ಎಲ್ರಿಗೂ ನಮ್ಮ ಮನೆಯಲ್ಲಿ ತುಂಬಾ ಆಸಕ್ತಿ ಇತ್ತು. ಸಂಗೀತ, ಯಕ್ಷಗಾನ, ಇದು ಎಲ್ಲದರಲ್ಲೂ ನಮ್ಗೆ ಆಸಕ್ತಿ ಇತ್ತು. ಹಾಗೆ ನನಗೆ ಎಲ್ಲ ರೀತಿಯಿಂದ ಎಲ್ಲರೂ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅಂದ್ರೆ ತುಂಬ ಕುಟುಂಬ. ನೀವು ಸಣ್ಣವರು ನಿಮ್ಮ ಶಾಲಾ ಜೀವನ ಎಲ್ಲಿ ಜರುಗಿತು? ಅಂದ್ರೆ ಎಲ್ಲಿ ಶಾಲೆಗೆ ಹೋದ್ರಿ? ನನ್ನ ಶಾಲಾ ಜೀವನದ ಬಗ್ಗೆ ಹೇಳಬೇಕಾದ್ರೆ, ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೆರ್ವಾಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ, ಈಗ ಅದಕ್ಕೆ ಸುಂದರ ಪುರಾಣಿಕ ಶಾಲೆ ಅಂತ ಹೆಸರಾಗಿದೆ. ಆ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆಯಿತು. ಆ ಶಾಲೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಾಗಿ ಆಗ ಇದ್ದಂತಹ ದಿವಂಗತ ಶ್ರೀ ಶಿವರಾಮ್ ಶೆಟ್ಟಿ ಇವರು ನನಗೆ ಪ್ರಾತಸ್ಮರಣೀಯರು. ಯಾಕಂತ ಹೇಳಿದ್ರೆ ಆ ಪ್ರಾಥಮಿಕ ವಿಭಾಗದಲ್ಲಿಯೇ ಅವರು ತುಂಬಾ ಪ್ರೋತ್ಸಾಹವನ್ನು ಕೊಡ್ತಿದ್ರು. ನಂಗೆ ಮಾತ್ರ ಅಂತ ಅಲ್ಲ, ಇಡೀ ಶಾಲೆಯಲ್ಲಿ ಈ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಎಲ್ಲಾದ್ರಲ್ಲೂ ಕೂಡ ಒಂದು ಆ ಸ್ಟೇಜ್ ಫಿಯರ್ ಹೋಗ್ಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಡಿಬೇಟ್ ಅಂತ ಹೇಳಿ ಪ್ರತಿಯೊಬ್ಬರನ್ನು ಕರೆದು ಅಲ್ಲಿ ಮಾಡಿಸ್ತಾ ಇದ್ರು. ಪ್ರತಿ ವಾರನೂ ಮಾಡಿಸ್ತಾ ಇದ್ರು. ಹೀಗೆ ಮಾಡ್ತಾ ನನ್ನನ್ನು ಪ್ರಾಥಮಿಕ ವಿಭಾಗದಲ್ಲಿ 7th ಸ್ಟ್ಯಾಂಡರ್ಡ್ ವರೆಗೂ ಕೂಡ
ನನ್ನ ದೇಶಭಕ್ತಿ ಗೀತೆ, ಜನಪದ ಗೀತೆ, ದೇವರ ನಾಮ ಇಂಥದಕ್ಕೆ ನನ್ನನ್ನು ಸ್ಪರ್ಧೆಗೆ ನನ್ನನ್ನು ಕಳಿಸ್ತಾ ಇದ್ರು. ಎಲ್ಲೆಲ್ಲಿ ಸ್ಪರ್ಧೆ ನಡೀತಾ ಇತ್ತ ಅಲ್ಲಿ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರು ಬಂದು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಇದು ನಂಗೆ ನನ್ನ ಒಂದು ಶಾಲಾ ಜೀವನದ ಬಗ್ಗೆ. ನನ್ನ ಹೈಸ್ಕೂಲ್ ಜೀವನ ಕಾರ್ಕಳದ ಗವರ್ಮೆಂಟ್ ಕಾಲೇಜ್, ಇಲ್ಲಿ ಹೈಸ್ಕೂಲ್ ಮತ್ತು PUC ಅನ್ನು ನಾನು ಅಲ್ಲಿ ಮಾಡಿದೆ. ಅಲ್ಲಿ ಕೂಡ ಹಾಗೆ, ಅಲ್ಲಿ ಪ್ರತಿಯೊಂದರಲ್ಲೂ ಆ ಸಾಂಸ್ಕೃತಿಕ ಚಟುವಟಿಕೆಗಳು ಯಾವುದೆಲ್ಲ ಇದೆ, ಸಂಗೀತ ಮಾತ್ರ ಅಲ್ಲ, ಭಾಷಣ, ಪ್ರಬಂಧ, ನಾಟಕ, ಯಕ್ಷಗಾನ, ಎಲ್ಲದಕ್ಕೂ ಅಲ್ಲಿ ನನಗೆ ಪ್ರೋತ್ಸಾಹ ಸಿಕ್ಕಿದೆ. ಅಲ್ಲಿಯ ಶಿಕ್ಷಕಿ ನಂಗೆ ಈಗ ನೆನಪಾಗ್ತಾ ಇದೆ, ಶ್ರೀಮತಿ ಸಾವಿತ್ರಿ ಮನೋಹರ್ ಅಂತ, ತುಂಬಾನೇ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದವರು. ನಾನು ಸಂಪೂರ್ಣವಾಗಿ ಒಂದು ಹೈಸ್ಕೂಲ್ ಜೀವನದಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲದರಲ್ಲಿಯೂ ನಾನು ತೊಡಗಿಸಿಕೊಂಡ್ಬಿಟ್ಟಿದ್ದೆ. ನಾಟಕಗಳಲ್ಲಿ ಆಗ್ಲಿ, ಬೇರೆ ಒಂದು ಈ ಕ್ರೀಡೆಗಳಲ್ಲಾಗ್ಲಿ, ಎಲ್ಲದರಲ್ಲೂ ನಾನು ಭಾಗವಹಿಸ್ತಾ ಇದ್ದೆ. ಮುಂದಕ್ಕೆ ನನ್ನ ಪದವಿಯನ್ನು ನಾನು ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಕಳ ಇಲ್ಲಿ ನಾನು ಮುಂದುವರಿಸಿದೆ. ಅಲ್ಲಿಯೂ ಕೂಡ ಅಷ್ಟೇ, ನನ್ನ ಡಿಗ್ರಿ ಮುಗಿಯುವವರೆಗೂ ನಾನು ಎಲ್ಲಾ ಒಂದು ಸಾಂಸ್ಕೃತಿಕ ಚಟುವಟಿಕೆ, ನಾಟಕ ಆಗ್ಲಿ, ಸಂಗೀತ ಆಗ್ಲಿ, ಭಾಷಣ, ಎಲ್ಲದರಲ್ಲೂ ನಾನು ಭಾಗವಹಿಸ್ತಾ ಇದ್ದೆ. ನಂಗೆ ಎಲ್ಲರಿಂದನೂ ಅಲ್ಲಿ ನಂಗೆ ಪ್ರೋತ್ಸಾಹ ಸಿಕ್ಕಿದೆ. ಅಂದ್ರೆ ಭುವನೇಂದ್ರ ಕಾಲೇಜ್. ಅಂದ್ರೆ ನೀವು ಕಾಂಪಿಟೇಷನ್ ಹೋಗ್ತಿದ್ರಿ ಅಲ್ಲಿ? ಹೌದು, ಎಲ್ಲಾ ಕಡೆನೂ ನಾನು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೆ. ಹಾಗೆ ಶಾಲೆಯಿಂದ, ಕಾಲೇಜಿಂದ? ಹೌದು, ಎಲ್ಲಾ ಕಡೆಯಿಂದ ಪ್ರಶಸ್ತಿಗಳು ಬರ್ತಿತ್ತು, ಪ್ರೈಸ್ಗಳು ಸಿಗ್ತಾ ಇತ್ತು. ಅವಾಗ ನಿಮ್ಗೆ ಹೈಸ್ಕೂಲ್ ನಲ್ಲೇ SSLC ಇರ್ಬೇಕಾದ್ರೆ ಬಹುಮುಖ ಪ್ರತಿಭೆ ಅಂತ ಹೇಳಿ ಕೂಡ ನಂಗೆ ಒಂದು ವಿಶೇಷವಾಗಿ ಬಹುಮಾನವನ್ನು ಕೊಟ್ಟಿದ್ರು, ಚಾಂಪಿಯನ್ಶಿಪ್ ಕೂಡ ಕೊಟ್ಟಿದ್ರು. ಅಂದ್ರೆ ಯಾವ್ದೆಲ್ಲ ವಿಭಾಗದಲ್ಲಿ ನೀವು ಅಂದ್ರೆ ಬಹಳಷ್ಟು ಹೇಳಿದ್ರಿ, ಯಾವ್ದೆಲ್ಲ ವಿಭಾಗದಲ್ಲಿ ಭಾಗವಹಿಸ್ತೀರಿ? ಒಂದು ಶಾಲೆಯಲ್ಲಿ ಈಗ ಒಂದು ಹಾಡು ಬರಲಿ, ಡ್ರಾಮಾದಲ್ಲಿ ಇದ್ದೀರಾ, ನಾಟಕದಲ್ಲಿ, ಡಿಬೇಟ್ ಮಾತಾಡೋದ್ರಲ್ಲಿ, ಮತ್ತೆ ಡ್ಯಾನ್ಸ್ ಅಲ್ಲಿ ಇದ್ದೀರಾ ಮೇಡಮ್? ಡ್ಯಾನ್ಸ್ ಮಾಡ್ತಾ ಇದ್ದೆ. ಅಂದ್ರೆ ಈ ಬಹುಮುಖ ಪ್ರತಿಭೆ ಅಂತ ಕೊಡ್ಬೇಕಾರೆ ಮತ್ತೆ ಓವರ್ ಆಲ್ ಕೊಡ್ಬೇಕಾದ್ರೆ ಎಲ್ಲದ್ರಲ್ಲಿ ಇರ್ಬೇಕಲ್ಲ ಮೇಡಮ್? ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಮೇಡಮ್? ಸ್ಪೋರ್ಟ್ಸ್ ಅಲ್ಲಿ ಇದೆ, ವಾಲಿಬಾಲ್ ಆಡ್ತಾ ಇದ್ದೆ ಅವಾಗ. ಹೌದು, ನಮ್ಮದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ವಾಲಿಬಾಲ್ ಟೀಮ್ ಇತ್ತು ನಮ್ದು, PUC ಅಲ್ಲಿ, ಉಡುಪಿ ಜಿಲ್ಲೆ ಕಾರ್ಕಳ. ಮಹಿಳಾ ತಂಡ. ಹಾಗೆ ಅಂದ್ರೆ ಒಂಥರ ಎಲ್ಲದ್ರಲ್ಲೂ ಇದ್ರಿ, ಆಕ್ಟಿವ್ ಆಗಿದ್ರಿ. ಅಂದ್ರೆ ಮೇಡಮ್, ತಾವು ಸಂಗೀತ ಆಸಕ್ತಿ ನಿಮಗೆ ನೀವೇ ಹೇಳಿದ್ರಿ, ತಂದೆ ತಾಯಿಯವರಿಂದ ಬಂದಿದೆ ಸಂಗೀತ ಆಸಕ್ತಿ ಅಲ್ಲಿಂದ ಬಂತು. ಅಂದ್ರೆ ಅವರೇ ಮುಖ್ಯ ಕಾರಣ ಅಥವಾ ಬೇರೆ ಏನಾದ್ರು ಒಂದು ಪ್ರೇರಣೆ ಆಯ್ತು ನಿಮಗೆ ಸಂಗೀತ ಪ್ರೇರಣೆ ಅಂತ ಹೇಳಿದ್ರೆ ಆಸಕ್ತಿಗೆ? ನಮ್ಮದು ಮನೆ ಅಲ್ಲಿ ರಾಘವೇಂದ್ರ ಮಠದ ಹತ್ರ ನಮ್ಮ ಮನೆ. ಅಲ್ಲಿ ಯಾವಾಗಲೂ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲ ಸಮಾರಂಭಗಳು ನಡೀತಾ ಇತ್ತು. ಅಲ್ಲಿ ತುಂಬಾ ಸಂಗೀತ ಕಚೇರಿಗಳು ನಡೀತಾ ಇದ್ವು. ಆವಾಗ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೆದು ಸಂಗೀತ, ಹರಿಕಥೆ ಇದನ್ನೆಲ್ಲ ಮಾಡ್ತಾ ಇದ್ರು, ಯಕ್ಷಗಾನ ಎಲ್ಲ. ನಾನು ಪ್ರತಿಯೊಂದಕ್ಕೂ ನಾನು ಹೋಗಿ ಕೇಳಿಸ್ಕೊಳ್ತಾ ಇದ್ದೆ. ನಂಗೆ ತುಂಬಾ ಆವಾಗ್ಲೇ ಒಂದು ಆಸಕ್ತಿ ಬರ್ಲಿಕ್ಕೆ ಶುರುವಾಯಿತು. ಹಾಗೆಯೇ ಆಕಾಶವಾಣಿ ಮಂಗಳೂರು ಆಕಾಶವಾಣಿಯಲ್ಲಿ 9 ಗಂಟೆಗೆ ಎಲ್ಲ ಸಂಗೀತ ಕಚೇರಿಗಳು ಬರ್ತಾ ಇತ್ತು. ಅವಾಗ ನಂಗೆ ಈಗಲೂ ನೆನಪಿದೆ, ಅಮ್ಮ ನಂಗೆ ಅವಾಗ ಕರೆದು ಹೇಳ್ತಾ ಇದ್ರು, ಇವತ್ತು 9 ಗಂಟೆಗೆ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಕಚೇರಿ ಇದೆ, ಕೇಳಿಸ್ಕೋ ಅಂತ ಹೇಳಿ ನಂಗೆ ಹೇಳಿದ್ದು ಇವಾಗ್ಲೂ ನೆನಪಿದೆ. ಮುಂದಕ್ಕೆ ಅವರೇ ನನ್ನ ಗುರುಗಳಾಗಿ ಸಿಗ್ತಾರಂತ ಆ ಒಂದು ಬಾಲ್ಯದಲ್ಲಿ ನಂಗೆ ಆ ಒಂದು ಕಲ್ಪನೆಯೂ ಇರ್ಲಿಲ್ಲ. ಹೌದು, ರೇಡಿಯೋ ಕೇಳ್ತಿದ್ರಿ ತಾವು? ರೇಡಿಯೋ ಕೇಳ್ತಿದ್ರಿ, ಅದೆಲ್ಲೊಂದು ಪ್ರೇರಣೆ ಆಯ್ತು ನಿಜವಾಗಿ. ನಿಮ್ಗೆ ಸಂಗೀತ ಕಲಿಬೇಕು ಅನ್ಸಿದಾಗ ಮೊದಲಿಗೆ ನೀವು ಯಾವ ಗುರುಗಳ ಬಳಿಯಲ್ಲಿ ಕಲ್ತ್ರಿ? ನಾನು ಮೊದಲಿಗೆ ಸಂಗೀತ ಕಲಿಬೇಕು ಅಂತಾದ್ರೆ ನನ್ನ ಮದುವೆ ಆದ ನಂತರ, ಅಷ್ಟವರೆಗೆ ನಾನು ಬರೀ ಈ ಸಾಂಸ್ಕೃತಿಕ ಚಟುವಟಿಕೆ ಮಾತ್ರ. ಮದುವೆ ಆದ ನಂತರ ನನ್ನ ಪತಿ ಶ್ರೀ ಸುಧೀಂದ್ರ ಜೋಯಿಸ್ ಅವರು ಉದ್ಯಾವರದಲ್ಲಿ, ಪತಿಯ ಮನೆಯವರ ಬಗ್ಗೆ ಹೇಳ್ಬೇಕಾದ್ರೆ ನನ್ನ ಮಾವ ದಿವಂಗತ ಶ್ರೀ ಹರಿದಾಸ್ ಜೋಯಿಸ ಅಂತ, ಅತ್ತೆ ದಿವಂಗತ ಶ್ರೀಮತಿ ವನಜಾಕ್ಷಿ ಅಂತ ಹೇಳಿ, ಅವರೆಲ್ಲರೂ ನಂಗೆ ಪ್ರೇರಣೆ ಕೊಟ್ಟವ್ರೆ. ನನ್ನ ಪತಿ ನಂಗೆ ಈ ನನ್ನ ಎಲ್ಲಾ ಒಂದು ಚಟುವಟಿಕೆಗಳಿಗೂ ನಂಗೆ ಬೆಂಬಲವಾಗಿ ನಿಂತವರು, ಆಧಾರ ಸ್ತಂಭ ಅಂತ ಹೇಳ್ಬೋದು. ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಕೊಟ್ಟವರು. ಮದುವೆ ಆದ ನಂತರ ನನ್ನನ್ನು B.Ed ಕೂಡ ಮಾಡಿಸಿದ್ರು, ವಿದ್ಯಾಭ್ಯಾಸ ಮುಂದುವರಿಯಿತು. ಹಾಗೆಯೇ PGDCA ಅದು ಕೂಡ ಆಯ್ತು ಕಂಪ್ಯೂಟರ್ನಲ್ಲಿ, ಅವರೇ ಕರ್ಕೊಂಡು ಹೋಗಿ ನನ್ನನ್ನು ಕಲಿ ಅಂತ ಹೇಳಿ ಸೇರಿಸಿದ್ರು. ಹಾಗೆ ಸಂಗೀತ ಕೂಡ ಅಲ್ಲಿಂದ ನನ್ನದು ಮೊದಲ ಗುರುಗಳು, ನನ್ನದು ಪ್ರಾಥಮಿಕ ಒಂದು ಜೂನಿಯರ್ ಗ್ರೇಡ್ನ ಗುರುಗಳು ದಿವಂಗತ ವಿದುಷಿ ಉಷಾ ಮೋಹನ್ ರಾವ್ ಅಂತ ಹೇಳಿ, ಇವ್ರ ಹತ್ರ ನಾನು ಸಂಗೀತ ಕಲೀಲಿಕ್ಕೆ ಶುರು ಮಾಡಿದೆ. ನನ್ನದು ಒಂದು ಪ್ರಾಥಮಿಕ ಶಿಕ್ಷಣ ಅಲ್ಲಿಯೇ ನಡೆಯಿತು ಅಂತ ಹೇಳ್ಬೋದು. ಎಲ್ಲ ಒಂದು ವಿಧದಲ್ಲಿಯೂ ಕೂಡ ನನ್ನ ಗುರುಗಳು ನಂಗೆ ಸಪೋರ್ಟ್, ಅದು ತುಂಬಾ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಹೇಳಿದ್ರೆ, ಆ ಸಣ್ಣ ಒಂದು
ನಾನು ಎಕ್ಸಾಮ್ ಇನ್ನು ಕಟ್ಟಿರ್ಲಿಲ್ಲ, ಆವಾಗ್ಲೇ ನಮ್ಮನ್ನು ಪ್ರೋಗ್ರಾಮಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅವರು ಒಟ್ಟಿಗೆ ಕೂತ್ಕೊಳ್ಸಿ ನಂತರ ಹಾಡಿಸ್ತಾ ಇದ್ರು. ಇದು ನಂಗೆ ತುಂಬಾ ಒಂದು ಅನುಕೂಲ ಆಯ್ತು ಇದ್ರಿಂದ ಮುಂದಕ್ಕೆ. ನಂಗೆ ಏನ್ ಅನಿಸ್ತದೆ ಹೇಳಿದ್ರೆ, ಬರೀ ಸಂಗೀತವನ್ನು ನಾವು ಕಲಿತಾ ಇರ್ತೇವೆ, ಅದು ನಾವೆಲ್ಲಿ ಹೇಳಿರುವುದಿಲ್ಲ. ಹೀಗೆ ಇರ್ಬೇಕಾದ್ರೆ ನಂಗೆ ಉಷಾ ಮೋಹನ್ ರಾವ್ ಅವರದ್ದು ಒಂದು ನೆನಪು ತುಂಬಾ ಕಾಡ್ತಾ ಇರ್ತದೆ ಯಾವಾಗ್ಲೂ. ಯಾಕಂತ ಹೇಳಿದ್ರೆ ಅವರು ಕರ್ಕೊಂಡು ಹೋಗಿ ಮೊದಲಿಗೆ ನಮ್ಮನ್ನು ಎಲ್ಲಾ ಕಡೆ ಕರ್ಕೊಂಡು ಹೋದವರು ಕುತ್ಕೊಳ್ಸಿ ಹಾಡಿಸ್ತಾ ಇದ್ರು. ಹಾಡುವ ಮೊದಲು ನಮ್ಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ರು, ಪಕ್ಕ ವಾದ್ಯದೊಟ್ಟಿಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ರು. ಸಂಗೀತ ಕಚೇರಿ ನಡೆಸಬೇಕಾದ್ರೆ ಮೂಲ ತರಬೇತಿ ನಂಗೆ ಅಲ್ಲಿಯೇ ಸಿಕ್ಕಿದೆ. ನಾನು ನನ್ನ ಒಂದು ಸಂಗೀತ ಶಿಕ್ಷಣದ ಬಗ್ಗೆ ನಾನು ಹೇಳ್ಬೇಕಾದ್ರೆ ಮೊದಲಿಗೆ ನನ್ನ ಸಂಗೀತ ಗುರುಗಳಾದಂತಹ ವಿದುಷಿ ಉಷಾ ಮೋಹನ್ ರಾವ್ ಅವರು ಇವಾಗ ಇಲ್ಲ, ಆದ್ರೆ ಅವರ ಒಂದು ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಖಂಡಿತ ಅನಿಸ್ತದೆ. ಅವರು ಇಲ್ಲೇ ಬೈಲೂರಲ್ಲಿ, ಹೌದು, ಚಾಲೆಂಜ್ ಹೌದು, ಅಲ್ಲಿ ಕಲಿಸ್ತಾ ಇದ್ರು ಅವರು. ನಂತರ ನನ್ನದು ಸೀನಿಯರ್ ವಿದ್ಯಾಭ್ಯಾಸ ಅಲ್ಲಿ ಸಂಗೀತ ಶಿಕ್ಷಣಕ್ಕೆ ನಾನು ಕಲಾಶ್ರೀ ಮಧೂರು ವಿದ್ವಾನ್ ಪಿ ಮಧೂರು ಬಾಲಸುಬ್ರಹ್ಮಣ್ಯಂ ಇವರಲ್ಲಿ ನಾನು ಸಂಗೀತ ಶಿಕ್ಷಣಕ್ಕೆ ಸೀನಿಯರ್. ಹೌದು, ರೇಡಿಯೋದಲ್ಲಿ ಹೌದು, ಹಾಗೆ ಕೇಳ್ತಾ ಇದ್ದದ್ದು. ನಂಗೆ ಕಲ್ಪನೆ ಇರ್ಲಿಲ್ಲ ಅವ್ರು ಸಿಗ್ತಾರೆ ನಂಗೆ ಅಂತ ಹೇಳಿ. ನಾನು ಮಧೂರು ಅಂತ ಹೇಳಿದ ನಾನು ಮದ್ದೂರು ಅಂತ ಅಂದ್ಕೊಂಡಿದ್ದೆ. ಅಷ್ಟು ದೂರದ ಮಂಡ್ಯ ಮದ್ದೂರು ಕಾಸರಗೋಡು, ಆದ್ರೂ ಉಡುಪಿಯಲ್ಲಿ ಅವ್ರು ಇದ್ದಾರೆ ಅಂತ ಗೊತ್ತೇ ಇರ್ಲಿಲ್ಲ ನಂಗೆ. ಅಂಥವ್ರ ಹತ್ರ ನಂಗೆ ಒಂದು ಸಂಗೀತ ಕಲೀಲಿಕ್ಕೆ ನಾನು ಸೇರುವಾಗ ನಂಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇತ್ತು. ಅಷ್ಟು ದೊಡ್ಡ ವಿದ್ವಾಂಸರು. ನಾನು ನನ್ನ ಗುರುಗಳಾದ ಮಧುರ್ ಸರ್ ಅವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ವಿಧದಲ್ಲಿಯೂ ಪ್ರೋತ್ಸಾಹ ಕೊಡುವಂತವ್ರು. ಅವರನ್ನು ಒಂದು ವಾಕ್ಯದಲ್ಲೇ ಹೇಳ್ಬೇಕು ಅಂತಾದ್ರೆ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು ನಾವು. ಸಂಪೂರ್ಣವಾದ ಒಂದು ಜ್ಞಾನ ಇದ್ದಂಥವ್ರು, ಅಂಥದ್ದು ಒಂದು ದೊಡ್ಡ ವಿದ್ವಾಂಸರು. ನಾನು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ನೆನಪಾಗ್ತಾ ಇರೋದು, ನಾವು ಜೂನಿಯರ್ ಎಲ್ಲ ಹೋಗ್ತೇವೆ, ಸೀನಿಯರ್ ಎಲ್ಲ ಇರ್ತದೆ, ಎಲ್ಲ ಅಭ್ಯಾಸ ಆಗಿರ್ತದೆ ಅವರಿಗೆ ಅಂತ ಅಂದ್ಕೊಂಡಿದ್ದೆ. ಪ್ರೀ ವಿದ್ವತ್ತಿಗೆ ತುಂಬಾ ವರ್ಣಗಳು, 12 ವರ್ಣ ಇತ್ತು. ವಿದ್ವತ್ ಮಾತ್ರ ಅಲ್ಲ, ಅಲ್ಲಿ ಪ್ರೀ ವಿದ್ವತ್ ಮಾತ್ರ, ಅಂತಿಮ ವಿದ್ವತ್ ವರೆಗೂ ಕೂಡ ಅವರು ಯಾವ ಪುಸ್ತಕವನ್ನು ಅವರಿಗೆ ಬೇಡ, ನಾವು ಹೋದ ಕೂಡಲೇ ನಾವು ಬರೆದು ಕೊಡೋದು ಅವರು. ಅದು ಅಂತಿಮ ವಿದ್ವತ್ತಿಗೆ ಪಲ್ಲವಿ, ರಾಗಂ ತಾರಂ ಪಲ್ಲವಿ ಎಲ್ಲ ಇರ್ತದೆ, ಅಲ್ಲಿ ಚೌಕ ಕಳೆ ಪಲ್ಲವಿ ಎಲ್ಲವನ್ನೂ ಕೂಡ ಅವರೇ ಬರೆಯುದು. ಅಂದ್ರೆ ಅವರ ತಲೆಯಲ್ಲಿ ಅಷ್ಟು ಜ್ಞಾನ, ಆ ಒಂದು ಅದ್ಭುತವಾದ ಒಂದು ವಿದ್ವಾಂಸ. ನನ್ನಂತಾರಲ್ಲ ಎಲ್ಲ ಮಕ್ಕಳಿಗೂ ಕೂಡ, ಒಂದು ವಿದ್ಯಾರ್ಥಿಗಳಿಗೆ ಒಂದು ಎಲ್ಲೆಲ್ಲಿ ಸಮಾರಂಭಗಳು ಈ ತರ ಸಂಗೀತ ಕಚೇರಿಗಳು ಇರ್ತವೆ ಎಲ್ಲ ಕಡೆ ಕರೆದು ಸಣ್ಣಂದಿನಿಂದಲೇ ಪ್ರಾಕ್ಟೀಸ್ ಕೊಡ್ತಾರೆ ಅವರು. ಹಾಗೆ ಅವರಿಂದ ತುಂಬಾ ಪ್ರೋತ್ಸಾಹ ಸಿಕ್ಕಿದೆ. ಅಲ್ಲಿಂದ ಮುಂದಕ್ಕೆ ಅಲ್ಲಿ ಹೌದು, ಅವ್ರ ಹತ್ರ ನಾನು ಸೀನಿಯರ್ ಸಂಗೀತ ಸುಮಾರು 3 ವರ್ಷದವರೆಗೆ ಅಲ್ಲಿ ಸೀನಿಯರ್ ಸಂಗೀತವನ್ನು ಕಲಿತೆ. ನಂತರ ಒಂದ್ ಸ್ವಲ್ಪ ಬ್ರೇಕಪ್ ಆಯ್ತು ನಂಗೆ, ಆರೋಗ್ಯ ಸಮಸ್ಯೆ ಆಯ್ತು. ಏನಾಯ್ತು ಮೇಡಮ್? ಆ ಟೈಮಲ್ಲಿ ಏನಾಯ್ತು ಹೇಳಿದ್ರೆ, ನಾನು ತುಂಬಾ ಇಂಟ್ರೆಸ್ಟ್ ಇಂದ ಭಾರಿ ಆಸಕ್ತಿ ನಂಗೆ ಹೋಗ್ತಾ ಇದ್ದೆ, ಕಲಿತಾ ಇದ್ದೆ. ಹಾಗೆ ಆ ವರ್ಷ ನಂಗೆ ಇನ್ನೂ ನೆನಪಿದೆ, ಸರ್ ಹೇಳಿದ್ರು ಈ ವರ್ಷ ಎಕ್ಸಾಮ್ಗೆ ಕಟ್ಟು ಅಂತ ಹೇಳಿ, ಸೀನಿಯರ್ ಎಕ್ಸಾಮ್ ಕಟ್ಟು ಅಂತ. ಸರಿ ಅಂತ ಹೇಳಿ ನಾನು ಪ್ರಿಪೇರ್ ಆಗ್ತಾ ಇದ್ದೆ. ಇನ್ನೇನು ಎಕ್ಸಾಮ್ ಕಟ್ಟಬೇಕು ಅಂತ ಹೇಳಿ ಇರ್ಬೇಕಾದ್ರೆ ಹಠಾತ್ತಾಗಿ ನಂಗೆ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಲ್ಲಿ ಮುಕುಂದಪ್ರಭಾ ಅಲ್ಲಿ ಅಕಾಡೆಮಿಗೆ ಮೇಲ್ಗಡೆ ಹತ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಕಾಲು ನೋವಲ್ಲ, ಸುಸ್ತು, ಮೇಲೆ ನಡಿಲಿಕ್ಕೆ ಆಗೋದಿಲ್ಲ. ಕಾಲು ನೋವೆಲ್ಲ ಅಲ್ಲ, ಸುಸ್ತು, ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈ ತರ ಆಗ್ತಿರ್ಬೇಕಾದ್ರೆ ನಂಗೆ ಒಂದು ಜೀವನದಲ್ಲಿ ಆ ಟೈಮಲ್ಲಿ ಒಂದು ಬರಸಿಡಿಲಿನ ಹಾಗೆ ಬಂದದ್ದು ಅಂತ ಹೇಳಿದ್ರೆ ಕಿಡ್ನಿ ಫೇಲ್ಯೂರ್ ಆದದ್ದು ಒಂದು. ಹಾಗಾಗಿ ನಾನು ಸಂಗೀತವನ್ನು ಬಿಡ್ಬೇಕಾಗಿ ಬಂತು. ನಾನು ಸುಮಾರು 5 ವರ್ಷದವರೆಗೆ ನಂಗೆ ಡಯಾಲಿಸಿಸ್ ಆಗಿದೆ. ಆದ್ರೆ ಈ ಸಂಗೀತವನ್ನು ನಾನು ನಿಲ್ಸಿದೆ ಅಲ್ಲ, ನಂಗೆ ಮುಂದಿನ ಒಂದು ಯಾವುದೇ ಒಂದು ರೇ ಆಫ್ ಹೋಪ್ ಅಂತ ಹೇಳ್ತೀವಿ, ಆಶಾಕಿರಣ, ಅದು ಇರ್ಲೇ ಇಲ್ಲ ನಂಗೆ. ಅಂಥ ಒಂದು ಸಮಯದಲ್ಲಿ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ಬೇಕಾದ್ರೆ ಒಂದ್ಸಲ ನಾನು ಯೋಚನೆ ಮಾಡ್ತಾ ಇದ್ದೆ, ನಂಗೆ ಒಂದು ದೇವರನಾಮ ಆದ್ರೂ ಕಲ್ತಿದ್ರೆ ಒಳ್ಳೇದಿತ್ತು. ಶಾಸ್ತ್ರೀಯ ಮುಂದುವರಿಲಾದ್ರೆ ತೊಂದರೆ ಇಲ್ಲ, ದೇವರನಾಮ ಆದ್ರೂ ಕಲಿಬೇಕಿತ್ತು. ಯಾಕಂದ್ರೆ ನಂಗೆ ಸಣ್ಣದಿನಿಂದ ಆಧ್ಯಾತ್ಮದಲ್ಲಿ ಕೂಡ ಆಸಕ್ತಿ ಇತ್ತು. ಸಣ್ಣದಿನಿಂದ ನಾನು ಬ್ರಹ್ಮಕುಮಾರಿ ಅವರದ್ದು ಶಿಬಿರಗಳಿಗೆ ಹೋಗ್ತಾ ಇದ್ದೆ. ಹಾಗೆ ಇಲ್ಲಿ ಡಯಾಲಿಸಿಸ್ ಶುರುವಾಗ್ಬೇಕಾದ್ರೆ ಅದು ಇನ್ನೂ ಸ್ವಲ್ಪ ಜಾಗೃತಿ ಆಯ್ತು, ಜಾಸ್ತಿ ಆಯ್ತು. ಅಂದ್ರೆ ನಾನು ಏನು ಮಾಡ್ಲೇ ಇಲ್ಲ, ಯಾವ ಪ್ರವಚನ ಕೇಳಲಿಲ್ಲ, ಈ ತರದ್ದೆಲ್ಲ ಯೋಚನೆಗಳು. ಅಂಥ ಸಮಯದಲ್ಲಿ ದೇವರನಾಮ ಕಲಿಬೇಕು ಹೇಳಿ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಶ್ರೀಕೃಷ್ಣನೇ ನಂಗೆ ಕೊಟ್ಟಂತಹ ಒಂದು ಗುರುಗಳು ಅಂತ ಹೇಳಿದ್ರೆ ಡಾಕ್ಟರ್ ಚೇತನ ಆಚಾರ್ಯ. ಅವರಲ್ಲಿ ನಾನು ದೇವರನಾಮ ಕಲಿಬೇಕು ಅಂತ ಹೇಳಿ ಸೇರ್ಕೊಂಡೆ.
ಡಾಕ್ಟರ್ ಚೇತನ ಆಚಾರ್ಯ ಅವರ ಬಗ್ಗೆ ಹೇಳಬೇಕಾದ್ರೆ ನಾನು ಸಂಪೂರ್ಣವಾಗಿ ಅವರು ಒಂದು ಹೇಳಿಕೊಡುವ ಆ ಒಂದು ಪದ್ಧತಿ ಆಗ್ಲಿ, ಅವರ ಒಂದು ವಾಯ್ಸ್, ಅವರು ಕೊಡುವಂತಹ ಒಂದು ಪ್ರೋತ್ಸಾಹ, ಪ್ರತಿಯೊಂದು ನಾನು ಮಾರು ಹೋಗಿದ್ದೆ ಅಂತ ಹೇಳ್ಬಹುದು. ಅಲ್ಲಿ ಏನಾಯ್ತು ಹೇಳಿದ್ರೆ ದೇವರನಾಮ ಅವರು ಮತ್ತೆ PhD ಮಾಡಿದ್ದಾರೆ ಸಂಗೀತದಲ್ಲಿ. ಅವರು ಕಲಾಕ್ಷೇತ್ರದಲ್ಲಿ BA ಮಾಡಿ MA ಮಾಡಿ ಆಮೇಲೆ PhD ಕೂಡ ಮಾಡಿದ್ದಾರೆ. ಅವರು ಸಂಗೀತದಲ್ಲಿ PhD ಮಾಡಿರೋದು. ಅಷ್ಟು ದೊಡ್ಡ ಒಂದು ಕಲಾವಿದೆ, ಅಷ್ಟು ದೊಡ್ಡ ಒಂದು ವಿದುಷಿ ಅವರು. ಅಂಥವರ ಒಂದು ಕೃಷ್ಣನ ಅನುಗ್ರಹದಿಂದಲೇ ನಂಗೆ ಅವರು ಸಿಕ್ಕಿರುವಂತದ್ದು. ನನಗೆ ಅದು ಪ್ರತಿ ಸಲವೂ ನಾನು ಅವರನ್ನು ನೋಡುವ ನಾನು ಕೃಷ್ಣನನ್ನೇ ಅವರಲ್ಲಿ ಕಾಣ್ತಾ ಇದ್ದೆ. ಅಲ್ಲಿ ಅವರು ನಂಗೆ ದೇವರನಾಮ ಕಲಿತಾ ಇರ್ಬೇಕಾದ್ರೆ ನಂಗೆ ಅವರು ಹೇಳಿದ್ರು, ನೀವು ಶಾಸ್ತ್ರೀಯ ಮುಂದುವರಿಸಿ ಅಂತ. ನಾನಾಗ ಇಲ್ಲ ಅಂತಲೇ ಹೇಳ್ತಿದ್ದೆ, ನಂಗೆ ಮುಂದಿನ ಭವಿಷ್ಯ ನಂಗೆ ಇಲ್ಲ, ಅದರಿಂದ ಶಾಸ್ತ್ರೀಯ ಬೇಡ, ನಾನು ದೇವರನಾಮ ಕಲಿತೇನೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಹಾಗೆ ಕಲಿತಾ ಅವ್ರು ಮತ್ತೆ ಪದೇ ಪದೇ ಹೇಳ್ಬೇಕಾದ್ರೆ ನಂಗೆ ಒಂದ್ಸಲ ಇಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ, ಕೂತ್ಕೊಂಡೆ. ಅಲ್ಲಿಂದ ನಂಗೆ ಸೀನಿಯರ್ಸ್ ಪುನಃ ಮುಂದುವರಿಯಿತು, ಅವರ ಹತ್ರ ಮುಂದುವರಿಯಿತು. ಹಾಗೆ ಮುಂದುವರಿತಾ ಆ ಡಯಾಲಿಸಿಸ್ನ ಆ ಒಂದು ಸಂಪೂರ್ಣ 5 ವರ್ಷ ನಾನು ಇಯರ್ಫೋನ್ ಇಟ್ಕೊಂಡು ಅವರದ್ದು ಸಾಂಗ್ಸ್ ಅನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಸಂಪೂರ್ಣವಾಗಿ ನಾನು ಅದರಲ್ಲೇ ಕಾಲ ಕಳೆದದ್ದು. ಆ ಒಂದು ಸಂಗೀತವನ್ನು ಕೇಳ್ಕೊಂಡೆ. ಒಬ್ರು ಕರೆ ಮಾಡಿದ್ದಾರೆ ನಿಮಗಾಗಿ, ಒಬ್ರು ಕರೆ ಮಾಡಿದ್ದಾರೆ. ಯಾರು ಅಂತ ನೋಡೋಣ, ಮತ್ತೆ ಮಾತು ಮುಂದುವರ್ಸೋಣ, ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಕಸ್ತೂರಿ ಮೇಡಮ್ ಅವರಿದ್ದಾರೆ. ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ಡಾಕ್ಟರ್ ಚೇತನ ಆಚಾರ್ಯ ನನ್ನ ಗುರುಗಳು. ನಿಮ್ಮ ವಿಷಯ ಮಾತಾಡ್ತಿದ್ದಾರೆ ಈಗ. ಹೌದು, ನಿಮ್ಮ ವಿಷಯವೇ ಮಾತಾಡ್ತಾ ಇದ್ವಿ. ಹೌದು ಮೇಡಮ್. ನಾವು ಅವ್ರನ್ನ ಸುಪ್ರಭಾ ಅಂತ ಕರೆಯುದು. ಸುಪ್ರಭಾ. ಮಾತಾಡಿ. ಹೇಗಿದ್ದೀರಿ ಸುಪ್ರಭಾ? ನಾನು ತುಂಬಾ ಚೆನ್ನಾಗಿದ್ದೇನೆ ಮೇಡಮ್. ನಿಮಗೆ ಯಾವಾಗ್ಲೂ ನಮಗೆ ನೆನಪಾಗ್ತಾ ಇರ್ತದೆ ನಂಗೆ. ತುಂಬಾ ಖುಷಿ ಆಗ್ತಾ ಉಂಟು, ಈ ಲೆವೆಲ್ ಬಂದಿದ್ದೀರಿ ನೀವು. ಆಲ್ ಯುವರ್ ಹಾರ್ಡ್ ವರ್ಕ್, ನಿಮ್ಮ ಡಿಟರ್ಮಿನೇಷನ್, ಅವರ ಪ್ಯಾಷನ್ ಮ್ಯೂಸಿಕ್ ಗೆ, ಆ ಒಂದು ವಿಲ್ ಪವರ್ ಅವರಲ್ಲಿ. ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು ನಂತರ ಬರುವಾಗ, ಅದನ್ನೆಲ್ಲ ಓವರ್ಕಮ್ ಮಾಡಿ ಅವರೊಂದು ಮಾಡೆಲ್ ಅವರು. ಆಕ್ಚುಲಿ ಅಷ್ಟು ಒಂದು ಹಠ ಸಾಧನೆಗೆ ಇನ್ನೊಂದು ಎಕ್ಸಾಕ್ಟ್ ಪ್ರಾಪರ್ ಅವರೊಂದು ಎಕ್ಸಾಂಪಲ್ ಅಂದ್ರೆ ಸುಪ್ರಭಾನಿ. ಬಿಕಾಸ್ ಅಷ್ಟು ಇನ್ ಸ್ಪೈಟ್ ಆಫ್ ಸೋ ಮಚ್ ಹೆಲ್ತ್ ಇಶ್ಯೂಸ್ ಅವ್ರು ಬಂದು ಈಗ ಜೂನಿಯರ್ ಸೀನಿಯರ್ ವಿದ್ವತ್ ಮಾಡಿ ಈಗ ಒಂದು ಲೆವೆಲ್ ಬಂದಾರೆ ಅಂದ್ರೆ ಇಟ್ಸ್ ರಿಯಲಿ ಐ ಫೀಲ್ ಸೋ ಪ್ರೌಡ್. ಹೌದು, ಗ್ರೇಟ್. ನಿಮ್ಮ ಆಶೀರ್ವಾದದಿಂದಲೇ ಅದೆಲ್ಲ ಸಾಧ್ಯ ಆದದ್ದು ಮೇಡಮ್. ನಿಮ್ಮ ಪ್ರೋತ್ಸಾಹ ಅಂತ ಆಗ್ಲೇ ಹೇಳಿದ್ರು. ಹೌದು, ತುಂಬಾ ವಿಲ್ ಪವರ್ ಅವರಿಗೆ. ತುಂಬಾ ಖುಷಿ ಅವರು. ನೀವು ಶ್ರೀಕೃಷ್ಣ ಸಿಕ್ಕಿದಂತೆ ನೀವು ಸಿಕ್ಕಿದ್ರಿ, ದೇವರು ಸಿಕ್ಕಿದ್ರೆ ಅಂತ ಹೇಳಿದ್ರಿ ಈಗ. ಹಾಗೆ ಏನಿಲ್ಲಪ್ಪ. ಅಂದ್ರೆ ಈಗ ನೀವು ಭಕ್ತಿಗೀತೆ ಕಲಿಲಿಕ್ಕೆ ಬಂದಲ್ಲಿ ಶಾಸ್ತ್ರೀಯ ಕಲೀರಿ ಅಂತ ಹೇಳಿದ್ ನೀವು ಅಂತಂದ್ರೆ ಅವರು ಹೋಪ್ ಕಳ್ಕೊಂಡಿದ್ರು, ಇನ್ನು ಮುಂದೆ ಏನು ಆಗುದಿಲ್ಲ, ಯಾಕೆ ಇನ್ನು ದೇವ್ರ ನಾಮ ಮಾಡೋಣ. ನೀವು ಅದಕ್ಕೆ ಒಂದು ಪ್ರೋತ್ಸಾಹ ನೀಡಿದ್ರಿ ನೋಡಿ, ಅದು ನಿಜವಾಗಿ ಟರ್ನಿಂಗ್ ಪಾಯಿಂಟ್ ಮಾಡೋದು ಮನಸ್ಸಿಗೆ ಒಂದು. ಅವರಲ್ಲಿ ಒಂದು ಹಠ ಇತ್ತು, ಹೌದು, ಖಂಡಿತ ಮೇಡಮ್. ಹೌದು, ಬಿಕಾಸ್ ಅಷ್ಟು ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ಅಷ್ಟು ಅವರು ಈ ಲೆವೆಲ್ ಬರೋದು ಇಟ್ಸ್ ನಾಟ್ ಎ ಈಸಿ ಜಾಬ್. ವಿದ್ವತ್ ಪೋರ್ಷನ್ಸ್ ಎಲ್ಲ ತುಂಬಾ ಒಳ್ಳೆ ಮಾರ್ಕ್ಸ್ ಎಲ್ಲ ಪಾಸ್ ಔಟ್ ಆಗಿದ್ದಾರೆ. ಒಂದು ನಿಜವಾಗಿ ಒಂದು ಮಾಡೆಲ್ ಅವರು ಸ್ಟೂಡೆಂಟ್ಸ್ ಗೆ. ಹೌದು ಮೇಡಮ್, ಹೌದು, ಖಂಡಿತ ಮೇಡಮ್. ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ. ಬಿಸಿ ಇದ್ರು ಕೂಡ ಮಾತಾಡಿದ್ರಿ ಮೇಡಮ್, ಬಹಳ ಖುಷಿ ಆಯ್ತು. ನಿಮ್ಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಗುರುಗಳು ತುಂಬಾ ಖುಷಿ ಆಯ್ತು ನಂಗೆ. ಅವರ ವಾಯ್ಸ್ ಅದು ಅಷ್ಟು ಇಂಪು, ಅದು ಕೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು. ಹೌದು, ಆ ಒಂದು ಸಮಯ, ಆ ಟೈಮಲ್ಲಿ ನಾನು ಹೇಗಿದ್ದೆ ಅಂತ ಅವರಿಗೆ ಗೊತ್ತಿದೆ. ತುಂಬಾನೇ ಅವರ ಪ್ರೋತ್ಸಾಹದಿಂದಾನೇ ನಾನು ಮುಂದುವರೆದ. ನಿಜವಾಗಿ ಒಂದು ಸಣ್ಣ ಜ್ವರ ಬಂದ್ರು ಕೂಡ ನಾವು ಕ್ಲಾಸಿಗೆ ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ಈ ಕಾಲದಲ್ಲಿ. ನೀವು ಗೊತ್ತಿದ್ದು ಅಂದ್ರೆ ಡಯಾಲಿಸಿಸ್ ಅಂದ್ರೆ ಬಹಳ ಅಂದ್ರೆ ಒಮ್ಮೆ ವಾರಕ್ಕೊಮ್ಮೆ, ವಾರಕ್ಕೆ 2 ಸತಿ ಈ ತರ ಎಲ್ಲ ಆಗ್ತದೆ. ಅದು ನಿಜವಾಗಿ ನಿಮ್ಗೆ ಲಾಸ್ಟಿಗೆ ಒಂದು ಇದು ಪರಿಹಾರ ಇದು ನಾನು ಅಲ್ಲಿ ನಾನು ಸಂಗೀತ ಸೀನಿಯರ್ ಎಕ್ಸಾಮ್ ಕಟ್ಟಲಿಕ್ಕೆ ಮೇಡಮ್ ಹೇಳಿದ್ರು, ಚೇತನಾಚಾರ್ಯ ಅವರು ಹೇಳಿದ್ರು, ಸರಿ ಸೀನಿಯರ್ ಎಕ್ಸಾಮ್ ಕಟ್ಟುವ ಅಂತ ಹೇಳಿ ನಾನು ರೆಡಿ ಆದೆ. ಸೀನಿಯರ್ ಎಕ್ಸಾಮ್ ಆಯ್ತು. ಸೀನಿಯರ್ ಎಕ್ಸಾಮು ಯಾವತ್ತು ಸೀನಿಯರ್ ಎಕ್ಸಾಮ್ಗಳೆಲ್ಲ ಈ ಸಂಗೀತ ಎಕ್ಸಾಮ್ಗಳು ಏಪ್ರಿಲ್ ಮೇಲೆ ನಡೆಯುವಂಥದ್ದು, ಆ ಸಲ ಅಕ್ಟೋಬರ್ನಲ್ಲಿ ನಡೆಯಿತು. ಅಕ್ಟೋಬರಲ್ಲಿ ಎಂತ ಆಗ್ಬೇಕಾದ್ರೆ ಬೇರೆ ಎಲ್ಲರೂ ಕೂಡ ಈ ಸಲ ಕಟ್ಟೋದು ಬೇಡ ಅಂತ ಹೇಳ್ಬೇಕಾದ್ರೆ ನಾನು ಬಿಡ್ಲಿಲ್ಲ. ನಾನಂದ್ರೆ
ನಂಗೆ ಹೋಪ್ಸ್ ಇಲ್ಲ ಮುಂದೆ ನನ್ನ ಜೀವನ ಎಂತ ಅಂತ ಗೊತ್ತಿಲ್ಲ, ನಾನು ಇವಾಗ ಕಟ್ಟಿಬಿಡ್ತೇನೆ, ನಂಗೆ ಅದಾದ್ರೂ ಒಂದು ಆತ್ಮಕ್ಕೆ ಶಾಂತಿ ಇರ್ಲಿ ಅಂತ ಹೇಳಿ ನಾನು ಅವಾಗ ಯೋಚನೆ ಮಾಡಿದ್ದು. ಅಟ್ಲೀಸ್ಟ್ ಒಂದು ಸೀನಿಯರ್ ಆದ್ರೂ ಆಗಿದೆ ಅಂತ ಇರ್ತದಲ್ಲ, ಮನಸ್ಸಿಗೆ ಒಂದು ಇರ್ತದಲ್ಲ ಅಂತ ಹೇಳಿ ಎಕ್ಸಾಮ್ ಕಟ್ಟಿದೆ. ಎಕ್ಸಾಮ್ ಆಯ್ತು, ಒಳ್ಳೆ ಇದರಲ್ಲಿ ಒಂದು 75% ಅಲ್ಲಿ ನಂಗೆ ಪಾಸ್ ಆಯ್ತು. ಅದು ಪಾಸ್ ಆಯ್ತು, ಅಕ್ಟೋಬರ್ ಅಲ್ಲಿ ಆಗಿದೆ. 2015 ಮಾರ್ಚ್ 22 ದಿವಸ ಒಂದು ದೊಡ್ಡ ಮಿರಾಕಲ್ ಅಂತ ಹೇಳ್ಬೋದು. ಅದು KMC ಮಣಿಪಾಲದಿಂದ ನಂಗೆ ಫೋನ್ ಬಂತು ಬೆಳಗ್ಗಿನ ಜಾವ 3 ಗಂಟೆ ಅಷ್ಟೊತ್ತಿಗೆ, 2:52 ಟೈಮ್ ಬೆಳಗಿನ ಜಾವ. ಈಗಲೇ ಬರಬೇಕು, ನಿಮ್ಮದು ಬ್ಲಡ್ ಸ್ಯಾಂಪಲ್ ಎಲ್ಲ ತೆಗಿಬೇಕಾಗ್ತದೆ, ಕೆಡವರಿ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿ ಒಬ್ಬರದ್ದು ಸಿಗುವ ಚಾನ್ಸಸ್ ಇದೆ, ಬನ್ನಿ ಅಂತ ಹೇಳಿ ಕರೆದ್ರು. ನಾವು ಕೂಡಲೇ ಎತ್ಕೊಂಡು ಹೊರಟಿದ್ವಿ. ನನ್ನ ಪತಿ ಇಮಿಡಿಯೇಟ್, ಅದು 3 ಗಂಟೆ ಹೇಳಿದ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗಿ ಆಯ್ತು. ನಾನು ಅದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ನಾನು ಹೋಪ್ಸೆ ಕಳ್ಕೊಂಡಿದ್ದೆ, ನಂಗೆ ಏನು ಇಲ್ಲ ಈ ಜೀವನದಲ್ಲಿ ಅಂತ. ಹಾಗೆ ಇರ್ಬೇಕಾದ್ರೆ ಅಲ್ಲಿ ನಮ್ಮ ಡಾಕ್ಟರ್ ಶಂಕರ್ ಪ್ರಸಾದ್ ಇವರ ನೇತೃತ್ವದಲ್ಲಿ ಅವತ್ತು ಟ್ರಾನ್ಸ್ಪ್ಲಾಂಟೇಶನ್ ನಡೆಯಿತು ನಂಗೆ. ನಾನು ಇಲ್ಲಿ ವೀಕ್ಷಕರಿಗೆ ನಾನು ಹೇಳಬೇಕು ಅಂತ ಇರೋದೇನು ಹೇಳಿದ್ರೆ, ಕೆಡವರಿ ಟ್ರಾನ್ಸ್ಪ್ಲಾಂಟೇಶನ್ ಹೇಳಿದ್ರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಕೆಡವರಿ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿದ್ರೆ ಈ ರೋಡ್ ಆಕ್ಸಿಡೆಂಟ್ಗಳಲ್ಲಿ ಎಲ್ಲ ಕೋಮಾ ಸ್ಟೇಜಿಗೆ ಹೋಗಿ ಇರ್ತಾರಲ್ಲ, ಅಂತವರ ಅಂಗಾಂಗ ದಾನ ಅಂತ ಹೇಳಿ ಮಾಡ್ತಾರೆ. ಈ ಅಂಗಾಂಗ ದಾನ ಉಡುಪಿ ಜಿಲ್ಲೆಯಲ್ಲಿ ಮೊದಲಿಗೆ ನಂಗೆ ಆದದ್ದು, ಅದು ಕಿಡ್ನಿ ನಂಗೆ ಮೊದಲಿಗೆ 2015 ಮಾರ್ಚ್ 22 ನಂಗೆ ಟ್ರಾನ್ಸ್ಪ್ಲಾಂಟೇಶನ್ ನಡೆಯಿತು. ಕಂಪ್ಲೀಟ್ ಅದು ಸಕ್ಸಸ್ಫುಲ್ ಆಯ್ತು. ಅಲ್ಲಿಯ ಎಲ್ಲ ಬ್ರದರ್ಸ್, ರವಿ ಬ್ರದರ್ ಅಂತ ಇದ್ದಾರೆ, ಮಮತಾ ಸಿಸ್ಟರ್, ತುಂಬಾ ಜನ ಸಿಸ್ಟರ್ಸ್ ಎಲ್ಲರೂ ನಂಗೆ ಚಿರಪರಿಚಿತರು. ಯಾಕೆ ಹೇಳಿದ್ರೆ ನಾನು ಮನೆಗಿಂತ ಜಾಸ್ತಿ ಹಾಸ್ಪಿಟಲ್ ಅಲ್ಲೇ ಹೌದು. ಆ ಡಾಕ್ಟರ್ಸ್, ಡಾಕ್ಟರ್ ಶಂಕರ್ ಪ್ರಸಾದ್ ಆಗ್ಲಿ, ಅರುಣ್ ಚಾವ್ಲಾ ಆಗ್ಲಿ, ಡಾಕ್ಟರ್ ರವೀಂದ್ರ ಪ್ರಭು ಅಂತ ಹೇಳಿ, ಇವರು ಎಲ್ಲರ ಒಂದು ಪ್ರಯತ್ನದಿಂದ, ಅವರೆಲ್ಲರ ಒಂದು ಆಶೀರ್ವಾದ, ಅನುಗ್ರಹದಿಂದ, ಹಾರೈಕೆಯಿಂದ ನಂಗೆ ಅದು ಕಂಪ್ಲೀಟ್ ಸಕ್ಸಸ್ಫುಲ್ ಆಯ್ತು. ಮುಂದಕ್ಕೆ ಅದೇ 1 ವರ್ಷ ರೆಸ್ಟ್ ಅದಕ್ಕೆ. ಹೌದು, ಎಲ್ಲಿಗೂ ಹೋಗ್ಲಿಕ್ಕೆ ಇರ್ಲಿಲ್ಲ, ತುಂಬಾ ಇನ್ಫೆಕ್ಷನ್ ಎಲ್ಲ ಆಗ್ಬಾರ್ದು ಎಲ್ಲ ತುಂಬಾ ಇದೆ. ಅದು ಆಗ್ತಾ ಇರ್ಬೇಕಾದ್ರೆ ಪುನಃ ನನ್ನ ಸಂಗೀತ ಎಳಿಲಿಕ್ಕೆ ಶುರು ಆಯ್ತು. ಅಲ್ಲಿಯೇ ನಾನು ಪ್ರೀ ವಿದ್ವತ್ ಶುರು ಆಯ್ತು. ಪ್ರೀ ವಿದ್ವತ್ ಡಾಕ್ಟರ್ ಚೇತನ ಆಚಾರ್ಯ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಹಾಗೆ ಮಧುರ ಬಾಲಸುಬ್ರಹ್ಮಣ್ಯಂ ಇದೆಲ್ಲ ಅವ್ರ ಹತ್ರನ ನಾನು ಹೋಗ್ಲಿಕ್ಕೆ ಶುರು ಮಾಡಿದೆ. ಕಂಪ್ಲೀಟ್ ಆಗಿ ಪ್ರೀ ವಿದ್ವತ್ತನ್ನು ನಾನು ಚೇತನ ಆಚಾರ್ಯ ಹಾಗೂ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಇವರಲ್ಲಿ ನಾನು ಕಂಪ್ಲೀಟ್ ಆಗಿ ಅಲ್ಲಿ ಮಾಡಿ ಆದ್ರೆ ಎಕ್ಸಾಮ್ ಕೊಟ್ಟೆ. ಸರ್ ಕೂಡ ತುಂಬಾ ಸಂತೋಷ ಪಟ್ರು, ಅವತ್ತು ಎಕ್ಸಾಮ್ ಕೊಡ್ತಾ ಇದ್ದೇನೆ ಅಂತ ಹೇಳ್ಬೇಕಾದ್ರೆ ಮಾಡು ಅಂತ ಹೇಳಿ. ಅದೇ ಎಕ್ಸಾಮ್ ಆಯ್ತು. ಅದು ತುಂಬಾ ಕಷ್ಟ. ಪ್ರೀ ವಿದ್ವತ್ ಎಕ್ಸಾಮ್ಗೆ ಇರುವಷ್ಟು ಒಂದು ಸಿಲೆಬಸ್ ಬೇರೆ ಎಲ್ಲ ನಾನು ನೋಡಿಲ್ಲ, ಅಷ್ಟು ಇತ್ತು. ಅದು ಮುಗ್ದ ನಂತರ ಕಂಪ್ಲೀಟ್ ಆಗಿ ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಅಂತಿಮ ವಿದ್ವತ್ ನಾನು ಮುಂದುವರಿಸಿದೆ. ಅಲ್ಲಿ ಅಂತಿಮ ವಿದ್ವತ್ ಕೂಡ ಹಾಗೆ 1 ವರ್ಷದಲ್ಲಿ, ಅದು ಆ ಸಮಯದಲ್ಲಿ ಪ್ರೀ ವಿದ್ವತ್ ಆಗ್ಬೇಕಾದ್ರೆ ನಮ್ಮದೊಂದು ಫ್ರೆಂಡ್ಶಿಪ್, ಅಲ್ಲಿ ಒಂದು ಫ್ರೆಂಡ್ಸ್ ಇದ್ದು, ಶ್ರೀಮತಿ ಹೇಮಲತಾ, ಶ್ರೀಮತಿ ಸುರೇಖಾ ಹಾಗೂ ಶ್ರೀಮತಿ ಪವನ ಆಚಾರ್, ಇವರದ್ದೆಲ್ಲ ನಮ್ಗೆ ಪರಿಚಯ ಆಯ್ತು. ಪ್ರೀ ವಿದ್ವತ್ ಆಗ್ಬೇಕಾದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದುಕೊಂಡು ಡಿಸ್ಕಸ್ ಮಾಡ್ಕೊಂಡು ಎಲ್ಲ ನಾವು ಆ ಎಕ್ಸಾಮ್ ಅನ್ನು ನಾವು ಎದುರಿಸಿದ್ದೇವೆ 4 ಜನ ಒಟ್ಟಾಗಿ. ಬಹುಶಃ ನಾನು ಒಬ್ಳೇ ಆಗಿರ್ತಿದ್ರೆ ನಾನು ಮಾಡ್ತಿರ್ಲಿಲ್ಲ. ನಂಗೆ ಅದು ಒಂದು ಕೃಷ್ಣನೇ ಒದಗಿಸಿದಂತಹ ಒಂದು ಗೆಳತನ. ಹೌದು ಹೌದು, ಎಲ್ಲದಕ್ಕೂ ದಾರಿ ಮಾಡಿ ಕೊಡುವಂತಹದ್ದು. ಹೌದು, ಎಲ್ಲರ ಕಾಂಟ್ಯಾಕ್ಟ್ ಅಲ್ಲಿ ನಾವು ಈಗಲೂ ಇದ್ದೇವೆ. ಮತ್ತೆ ನಾವು ವಿದ್ವತ್ ಮುಗ್ದ ನಂತರ ನಾವೆಲ್ಲರೂ ಸೇರಿ ಒಂದು ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದೇವೆ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೂಡ. ಅದು ಒಂದು ನನಗೆ ತುಂಬಾ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ. ಹೀಗೆ ಈ ಜೀವನದಲ್ಲಿ ಏನೇ ಅಡೆತಡೆಗಳು ಬಂದ್ರೂ ಕೂಡ ಧೈರ್ಯವಾಗಿ ನಾವು ಮುಂದುವರಿಬೇಕು ಹೇಳಿ ನಾನು ಎಲ್ರಿಗೂ ನಾನು ಹೇಳ್ತಾ ಇರೋದು. ಖಂಡಿತ ನೀವು ಸ್ಫೂರ್ತಿ ಮೇಡಮ್. ಅವರು ಮೇಡಮ್ ಹೇಳಿದ್ರು, ನಿಮ್ಮ ಗುರುಗಳು ಹೇಳಿದ್ರು, ನೀವು ಸ್ಫೂರ್ತಿ. ನಿಜವಾಗಿ ಏನೇ ಬಂದ್ರು ಛಲ ಬಿಡದೆ, ಮತ್ತೆ ದೇವರ ಅನುಗ್ರಹ ಎಲ್ಲ ಮುಖ್ಯವಾಗಿ ನಾವು ಹೇಳೋದು ದೇವರ ಅನುಗ್ರಹ. ಅದು ನಿಮ್ಗೆ ಅದೇ ಸಮಯಕ್ಕೆ ಸಿಗ್ಬೇಕಲ್ಲ, ಅದು ಅಲ್ಲ ಮೇಡಮ್. ಸಿಕ್ಕರೆ ಮಾತ್ರ, ಸಿಗಲಿ ಅಂದ್ರೆ ಬಾರಿ ಕಷ್ಟ. ಸಿಕ್ತು, ದೇವರು ಮಾಡಿಕೊಟ್ರು, ಯಾರು ಪುಣ್ಯಾತ್ಮರದ್ದು ನಿಮ್ಗೆ ಸಿಕ್ಕಿದೆ, ನೀವು ಹುಷಾರಾದ್ರಿ. ಸಂಗೀತ ಲೋಕಕ್ಕೆ ನಿಮ್ಮ ಸೇವೆ ಬೇಕಿತ್ತು, ನಿಮಗೆ ಹಲವಾರು ಶಿಷ್ಯರು ತಯಾರು ಮಾಡಬೇಕಿತ್ತು ನೀವು, ಅದಕ್ಕಾಗಿ ದೇವರು ಮತ್ತೆ ಸೇವೆಯನ್ನು ಮುಂದುವರಿಸು ಅಂತ ಹೇಳಿದ್ದಾರೆ. ನಿಮ್ಮಲ್ಲಿರುವಂತಹ ಭಕ್ತಿ ಎಲ್ಲವೂ, ನಿಮ್ಮ ಛಲ ಎಲ್ಲ ನಿಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿ ಅಂತ ನಿಮ್ಮ ಗುರುಗಳೇ ಹೇಳಿದ್ದಾರೆ ನಿಜವಾಗಿ ಅಲ್ಲ ಮೇಡಮ್. ಹಾಗೆ ಮೇಡಮ್, ಅಂದ್ರೆ ಇದೆಲ್ಲ ಆದ ನಂತರ ಮೇಡಮ್ ತಮ್ಮ ಒಂದು ಮೊದಲ ಕಾರ್ಯಕ್ರಮ ಅಂದ್ರೆ ಮೊದಲು ಕೊಟ್ಟ ಕಾರ್ಯಕ್ರಮ ಯಾವ್ದು ಮೇಡಮ್? ಒಂದು ಕಾರ್ಯಕ್ರಮ ಮೊದಲಿದ್ದು ನನ್ನದು ಮೊದಲ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಾನು ಜೂನಿಯರ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಗುರುಗಳಾದ ಉಷಾ ಮೋಹನ್ ರಾವ್ ಅವರು
ಮೊದಲಿಗೆ ನಮ್ಮನ್ನು ಕೃಷ್ಣ ಮಠದಲ್ಲಿ ಒಂದು ಅವರದ್ದು ಪ್ರೋಗ್ರಾಮಿಗೆ ನನ್ನನ್ನು ಕರೆದು ಅವರು ಅಲ್ಲಿ ಹಾಡಿಸಿದ್ದಾರೆ ಅವರೊಟ್ಟಿಗೆ. ಅದು ಮೊದಲನೇ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು. ಮತ್ತೆ ಅವರಿಗೆ ಎಲ್ಲಿ ಎಲ್ಲ ಕರೀತಾ ಇದ್ರು ಅಲ್ಲಿ ಎಲ್ಲ ನನ್ನ ಕರೀತಾ ಇದ್ರು. ಉಡುಪಿ ಉತ್ಸವ, ಕರಾವಳಿ ಉತ್ಸವ, ಹೀಗೆ ಸುಮಾರು ಕಡೆ ಅವರೊಟ್ಟಿಗೆ ಹೋಗಿದ್ದೇನೆ ನಾನು. ನಂಗೆ ಸಪರೇಟ್ ಆಗಿ ನನ್ನ ಹತ್ರನೂ ಹಾಡಿಸ್ತಾ ಇದ್ರು, ಅವ್ರ ಜೊತೆನೂ ಹಾಡಿಸ್ತಾ ಇದ್ರು ನಂಗೆ, ನನ್ನ ಒಟ್ಟಿಗೆ ಹೇಳಿ ಅಂತ ಹೇಳಿ. ಹಾಗೆ ನಂಗೆ ಅದು ಒಂದು ಮೂಲ ಪ್ರೇರಣೆ. ಮತ್ತೆ ನಾನು ಒಬ್ಳೆ ವೈಯಕ್ತಿಕವಾಗಿ ಕೊಟ್ಟಂತಹ ಒಂದು ಕಾರ್ಯಕ್ರಮ ಹೇಳಿದ್ರೆ ಶ್ರೀ ಶಂಭುಶೈಲೇಶ್ವರ ದೇವಸ್ಥಾನ ಉದ್ಯಾವರ, ಇದರಲ್ಲಿ ಇದಕ್ಕೆ ಒಂದು ಮೂಲ ಪ್ರೇರಣೆ ಹೇಳಿದ್ರೆ ಡಾಕ್ಟರ್ ಚೇತನ ಆಚಾರ್ಯ ಅವರೇ ನಂಗೆ ವಯಲಿನ್ ಮತ್ತೆ ಮೃದಂಗಕ್ಕೆ ಎಲ್ಲ ನಂಬರ್ ಕೊಟ್ಟು ಇಂಥವ್ರನ್ನ ಇದ್ ಮಾಡಿ ನೀವು ಮಾಡಿ ನಿಮ್ಗೆ ಆಗ್ತದೆ ಅಂತ ಹೇಳಿ ಅಂತಹ ಒಂದು ಪ್ರೋತ್ಸಾಹ ಅವರಿಂದ ಸಿಕ್ಕಿದ್ರಿಂದ ನಾನು ಅದು ಮಾಡ್ಲಿಕ್ಕೆ ಆಯ್ತು. ಮೊದಲಿಗೆ ಅಲ್ಲಿ ಮಾಡ್ತಾ ಇದ್ದವಳು, ನಂತರ ಶಂಭುಶೈಲೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪ್ರತಿ ಶಿವರಾತ್ರಿಯ ದಿವಸ ನಾನು ಸಂಗೀತ ಕಚೇರಿಯನ್ನು ಕಟ್ತೀರಿ. ಅಂದ್ರೆ ಶಿವರಾತ್ರಿ ದಿವಸ ಪ್ರದೇಶ ಬಹಳಷ್ಟು ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ ಮೇಡಮ್. ಈ ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ತದನಂತರ ನಿಮ್ಮ ಮಾತನ್ನು ಮುಂದುವರಿಸೋಣ. ಖಂಡಿತ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಊರಿನವರು, ನಮ್ಮ ಉಡುಪಿ ಜಿಲ್ಲೆಯ ಉದ್ಯಾವರದವರು ಕಸ್ತೂರಿ ಮೇಡಮ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಮಾತುಕತೆಯನ್ನು ಮುಂದುವರಿಸೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಮೇಡಮ್, ನಿಮಗೆ ಸ್ವಾಗತ ಮೇಡಮ್. ಸ್ವಾಗತ ಮೇಡಮ್. ಮೇಡಮ್, ನಿಮ್ಮ ಇಷ್ಟದ ಒಂದು ಗೀತೆಯ ಮೂಲಕ ಮತ್ತೊಮ್ಮೆ ಈ ಅರ್ಧ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೆ ಬಹಳಷ್ಟು ನಿಮ್ಮೊಂದಿಗೆ ಮಾತಾಡ್ಲಿಕ್ಕಿದೆ, ಬಹಳಷ್ಟು ವಿಷಯವನ್ನು ತಿಳಿಲಿಕ್ಕಿದೆ. ಅರ್ಧ ಪಯಣ ಆಗಿದೆ, ಇನ್ನು ಅರ್ಧ ಪಯಣವನ್ನು ನಿಮ್ಮ ಗೀತೆಯೊಂದಿಗೆ ಶುರು ಮಾಡೋಣ. ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇ ನಯ್ಯ, ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇ ನಯ್ಯ, ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇ ನಯ್ಯ, ದಯಾ ಸಿಂಧು ಹರಿಯೇ ದಯಾ ಸಿಂಧು ಹರಿಯೇ ದಯದಲ್ಲಿ ನೋಡು ವಜ್ರದ ಖಣಿಯೇ ದಯಾ ಸಿಂಧು ಹರಿಯೇ ದಯದಲ್ಲಿ ನೋಡು ವಜ್ರದ ಖಣಿಯೇ, ಭಯಪಡುವೆನು ಭವ ಸಾಗರದಿ ಭಯಪಡುವೆನು ಭವ ಸಾಗರದಿ, ಅಭಯವ ಪಾಲಿಸು ಹಯವದನನೆ ಹರಿ, ಅಭಯವ ಪಾಲಿಸು ಹಯವದನನೆ ಹರಿ, ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇ ನಯ್ಯ, ಸಿರಿಹಯವದನನ್ನ ಸಿರಿಹಯವದನನ್ನ ಶರಣರ ಶಿರೋಮಣಿ ರನ್ನ, ಗುರುದೊರೆಯೇ ನಂಬಿದೆ ನಿನ್ನ ಗುರುದೊರೆಯೇ ನಂಬಿದೆ ನಿನ್ನ ಹರಿಯೇ ಕರಿಯ ರಕ್ಷ
ಕರೆವೆನು ಮುನ್ನ ಮೂಢನು ನಾನಯ್ಯ ನಿಂದನು ಬೇಡಲರಿಯೇ ನಯ್ಯ ಆ ಉತ್ತಮ ಟ್ಯೂನ್. ನಾನು ಮೊದಲ ಬಾರಿ ಕೇಳಿದ ಗೀತೆ ಬಹಳ ಖುಷಿ ಆಯ್ತು ಕೇಳಿ. ಏನೋ ಒಂಥರ ಭಾವನಾತ್ಮಕವಾಗಿದೆ ಗೀತೆ. ಅದು ನಿಮ್ಮ ಧ್ವನಿಯಲ್ಲಿ ಕೇಳೋ ಇನ್ನೂ ಬಹಳಷ್ಟು ಉತ್ತಮವಾಗಿ ಮೂಡಿ ಬಂತು. ಬಹಳ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಮೇಡಮ್, ನಿಮ್ಮ ಈ ಪಯಣ ಅಂದರೆ ಕಷ್ಟದ ಪಯಣ, ಆರೋಗ್ಯ ಇರ್ಬೋದು, ಎಲ್ಲದರಲ್ಲೂ ಒಂಥರ ಆರೋಗ್ಯ ಮುಖ್ಯ ಮನುಷ್ಯನಿಗೆ. ದುಡ್ಡಿಲ್ಲದ್ರು ಬದುಕಬಹುದು, ನೀರು ಕುಡ್ಕೊಂಡು ಏನಾದ್ರು ಮಾಡ್ಕೊಂಡು ಬದುಕಬಹುದು. ಆರೋಗ್ಯ ಮುಖ್ಯ. ಈ ಆರೋಗ್ಯದ ಸಮಯದಲ್ಲಿ ಕೂಡ ನಿಮಗೆ ಬಹಳಷ್ಟು ಬೆಂಬಲ ನೀಡಿದವರು, ಸಾಥ್ ನೀಡಿದವರು, ನಿಮಗೆ ಬಲವಾದವರು ನಿಮ್ಮ ಯಜಮಾನರು. ಅವರ ಬಗ್ಗೆ ಒಂದೆರಡು ಮಾತು, ಮತ್ತೆ ನಿಮ್ಮ ಮಕ್ಕಳ ಬಗ್ಗೆ ಒಂದೆರಡು ಮಾತಾಡಿ. ನನ್ನ ಯಜಮಾನರು ಶ್ರೀ ಸುಧೀಂದ್ರ ಜೋಯಿಸ ಅಂತ. ಇವರು ನನಗೆ ಮದುವೆ ಆದಾಗಿನಿಂದಲೂ ಕೂಡ ಎಲ್ಲದರಲ್ಲೂ ನನಗೆ ಒಂದು ಆಧಾರ ಸ್ತಂಭವಾಗಿ, ನನಗೆ ಒಂದು ಬೆನ್ನೆಲುಬಾಗಿ ನಿಂತವರು. ಪ್ರತಿಯೊಂದಕ್ಕೂ ನಾನು ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋಗ್ಲಿ ಅವ್ರು ಬರ್ತಾ ಇದ್ರು, ಅವ್ರು ಬಂದು ಪ್ರೋತ್ಸಾಹ ಕೊಡ್ತಾ ಇದ್ರು. ಮಾಡು, ತೊಂದರೆ ಎಲ್ಲ ಆಗುತ್ತೆ ನಿನ್ನಿಂದ ಅಂತ ಹೇಳಿ. ನನ್ನ ಮಗ ಕಾರ್ತಿಕ್, ಸೊಸೆ ನಿಖಿತಾ ಅಂತ ಎಲ್ಲರೂ ನನಗೆ ಇಲ್ಲಿ ತುಂಬಾ ಸಪೋರ್ಟ್ ಮಾಡುವವರೇ. ಹಾಗೆ ನನ್ನ ಪತಿಯ ಮನೆಯವರು, ನನ್ನ ಅತ್ತೆ ಮಾವ ನನಗೆ ಇವಾಗಲೂ ನೆನಪಾಗ್ತಾ ಇದೆ. ನಾನು ಸಂಗೀತ ಕಲಿತಾ ಇರಬೇಕಾದ್ರೆ ಅವರು, ನನ್ನ ಮಾವ ಸಾಯಂಕಾಲದ ಹೊತ್ತಿಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದು ಕುತ್ಕೊಳ್ಳೋದು. ಒಂದು 5 ಗಂಟೆ ನಂತರ ಒಂದು ನೋಡು ದೇವರ ನಾಮ ಹೇಳು ಅಂತ ಹೇಳ್ತಾ ಇದ್ರು. ಅತ್ತೆ ಕೂಡ ಬರ್ತಾ ಇದ್ರು. ಹಾಗೆ ನಾನು ಹೇಳ್ತಾ ಇರ್ಬೇಕಾದ್ರೆ ಕಣ್ಣು ಮುಚ್ಚಿ ಅವರ ಒಂದು ಆಸ್ವಾದನೆ ಮಾಡುವಂಥದ್ದು, ಆ ಭಕ್ತಿಯ ಲೋಕಕ್ಕೆ ಹೋಗ್ತಾ ಇದ್ರು. ನಂಗೆ ನನ್ನ ಮಾವ ದೊಡ್ಡ ಸಂಸ್ಕೃತ ಎಲ್ಲ ತುಂಬಾ ತಿಳ್ಕೊಂಡು ಅವರು ಪುರೋಹಿತರು. ಕೃಷ್ಣ ಮಠದಲ್ಲಿ ಅವರು ಸೇವೆಯನ್ನು, ಸೋದೆ ಮಠದ ಸ್ವಾಮಿಯವರೊಟ್ಟಿಗೆ ಎಲ್ಲ, ಸ್ವಾಮೀಜಿಯವರೊಟ್ಟಿಗೆಲ್ಲ ಇದ್ದವರು. ಅವರು ಕೂಡ, ಇಬ್ರು ಕೂಡ ನನಗೆ ತುಂಬಾ ಸಹಕಾರಿ, ಅನ್ನೋದು ತುಂಬಾ ಕೋಆಪರೇಟ್ ಮಾಡ್ತಾ ಇದ್ರು, ಅಂದ್ರೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾಗೆ ನನ್ನ ಎಲ್ಲ ಭಾವಂದಿರು, ನನ್ನ ಕೋ ಸಿಸ್ಟರ್ಸ್, ಅವರ ಮಕ್ಕಳು ಕೂಡ ಈಗಲೂ ಅಷ್ಟೇ, ಎಲ್ಲರೂ ನಂಗೆ ಎಲ್ಲಾ ವಿಧದಲ್ಲೂ ಸಹಕಾರ ನೀಡುವಂತವ್ರು, ಎಲ್ಲಾ ವಿಧದಲ್ಲೂ ನಂಗೆ ಪ್ರೋತ್ಸಾಹವನ್ನೇ ಮಾಡ್ತಾ ಇದ್ದವ್ರು. ನಂಗೆ ಅನಿಸ್ತದೆ, ನಾನು ನನ್ನ ಗುರುಗಳ ಬಗ್ಗೆ ಹೇಳೋದಾದ್ರೂ ಕೂಡ, ನನ್ನ ಮನೆಯವರ ಬಗ್ಗೆ ನಾನು ಹೇಳ್ಬೇಕಾದ್ರೂ ಕೂಡ, ನಾನು ಜನ್ಮದಲ್ಲಿ ಮಾಡಿದ ಒಂದು ಪುಣ್ಯದ ಫಲದಿಂದ ಅವರು ಸಿಕ್ಕಿದವರು ನಂಗೆ ಎಲ್ಲರೂ ಕೂಡ. ಇಲ್ಲ ಅಂತಂದ್ರೆ ನಂಗೆ ಈ ಜನ್ಮದಲ್ಲಿ ಯಾವುದೇ ಹೋಪ್ಸ್ ಇರ್ಲಿಲ್ಲ, ಅಂತದ್ರಲ್ಲೂ ಕೂಡ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ನಂಗೆ ಅಂತ. ಇಲ್ಲಾಂದ್ರೆ ಡಯಾಲಿಸಿಸ್ ನಂತಹ ಒಂದು ಸ್ಟೇಜ್ ಅಲ್ಲಿ ಯಾರು ಕಳಿಸ್ತಿರ್ಲಿಲ್ಲ, ಮನೆಯಲ್ಲೇ ಇರು ಅಂತ ಹೇಳ್ಬಹುದಿತ್ತು. ಆದ್ರೆ ಅವರು ಅಲ್ಲಿಯೂ ನಂಗೆ ಪ್ರೋತ್ಸಾಹವನ್ನೇ ಕೊಟ್ಟಿದ್ದಾರೆ, ನನ್ನ ಪತಿ. ಮತ್ತೆ ನಿಮ್ಮ ಗೆಳತಿಯರು ಸಿಗುವ ಸೌಭಾಗ್ಯ ನಿಮ್ದು ಅಲ್ವಾ? ಅಂದ್ರೆ ಅದೊಂದು ಯೋಗ, ಎಲ್ಲ ನಾವು ಪಡ್ಕೊಂಡು ಬಂದಷ್ಟೇ. ಅದೇ ರೀತಿ ಮೇಡಮ್, ನಿಮ್ಮ ಭಜನಾ ಸಂಘ ಶ್ರೀ ಶಂಭು ಶೈಲೇಶ್ವರ ಭಜನಾ ಸಂಘದ ಬಗ್ಗೆ ಒಂದೆರಡು ಮಾತು ಮೇಡಮ್. ಶ್ರೀ ಶಂಭು ಶೈಲೇಶ್ವರ ಭಜನಾ ಮಂಡಳಿ ಅಂತ ಹೇಳಿ ನಾವು ಉದ್ಯಾವರದ ಶಂಭು ಶೈಲೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಮಾಡ್ತೇವೆ. ಈ ಭಜನೆಗೆ ನಾವು ಸುಮಾರು ಜನ ಒಟ್ಟು ಸೇರ್ಕೊಂಡು ಮಾಡುವಂಥದ್ದು. ಭಜನೆಯ ಬಗ್ಗೆ ನನಗೆ ಹೇಳಬೇಕು ಅಂತಂದ್ರೆ, ಈ ಭಜನೆಯಲ್ಲಿ ಕೂಡ ನಾವು ಕಲಿಯುವಂಥದ್ದು ತುಂಬಾ ಇದೆ. ಎಲ್ಲ ಒಟ್ಟಿಗೆ ಒಂದೇ ತರ ಹೇಳ್ಬೇಕು, ತಾಳವ ಶ್ರಿಂಕ್ ಆಗ್ಬೇಕು, ಎಲ್ಲವೂ ಹೇಳ್ಬೇಕಾದ್ರೆ ಅಲ್ಲಿಯೂ ನಮ್ಗೆ ತುಂಬಾ ಅನುಭವ ಆಗ್ತದೆ. ಮತ್ತೆ ನಾನು ಆ ದೇವಸ್ಥಾನದಲ್ಲಿ ನನ್ನ 7 ಬೀಳುಗಳು ಎಲ್ಲ ಆ ದೇವಸ್ಥಾನದಲ್ಲಿ, ಆ ದೇವರ ಮುಂದೆಯೇ ನಡೆದಿದೆ. ನಂಗೆ ಪ್ರತಿಯೊಂದು ಸಲವೂ ಅಷ್ಟೇ, ಈಗಲೂ ಅಷ್ಟೇ, ಆವಾಗ್ಲೂ ಅಷ್ಟೇ, ಅದು ತುಂಬಾ ಕಾರಣಿಕ ಇದ್ದಂತಹ ಒಂದು ದೇವಸ್ಥಾನ. ಅಲ್ಲಿ ಪ್ರತಿಯೊಂದು ಸಲವೂ ಅಷ್ಟೇ ವಿಶೇಷವಾದ ಅನುಭವಗಳು ನಂಗೆ ಅಲ್ಲಿ ಆಗ್ತಾ ಇತ್ತು. ನನ್ನ ಈ ಒಂದು ಏಳಿಗೆಗೆ ನಂಗೆ ಒಂದು ಆ ಶಿವನ ಅನುಗ್ರಹ ಇದ್ದದ್ದು ಕೂಡ ಒಂದು ಕಾರಣ ಅಂತ ಹೇಳಿ ನಾನು ಹೇಳ್ಬಹುದು. ನಾವು ಈ ಭಜನಾ ಮಂಡಳಿಗೆ ಕೃಷ್ಣ ಮಠದಲ್ಲಿ ಕೂಡ ನಾವು ಭಜನೆಯನ್ನು ಮಾಡ್ತಾ ಇದ್ವಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈಗಲೂ ನಾವು ಮಾಡ್ತಾನೆ ಇದ್ದೇವೆ. ಹೌದು, ಭಜನೆ ಮಾಡ್ತೇವೆ, ಪ್ರತಿ ಸೋಮವಾರ ಮಾಡ್ತೇವೆ. ನಿಮ್ಮ ತಂಡ ಅದು. ಅದೇ ರೀತಿ ಒಂದು ಸಂಸ್ಥೆ ಇದೆ, ಸಂಸ್ಥೆಯ ಬಗ್ಗೆ ಒಂದೆರಡು ಮಾತು. ನೀವು ಶಿಕ್ಷಣ ಸಂಸ್ಥೆಯನ್ನ, ಸಂಗೀತ ಸಂಸ್ಥೆಯನ್ನ, ಅದರ ಬಗ್ಗೆ ಒಂದೆರಡು ಮಾತು. ಸುರಭಿ ಸಂಗೀತ ವಿದ್ಯಾಲಯ ಅಂತ ಹೇಳಿ ಅದರ ಅಂಡರಲ್ಲಿ ನಾನು ಆ ಒಂದು ಹೆಸರನ್ನು ಇಟ್ಕೊಂಡು ನಾನು ಸಂಗೀತ ಹೇಳಿಕೊಡ್ಲಿಕ್ಕೆ ನಾನು ಶುರು ಮಾಡಿದೆ. ಅಲ್ಲಿ ಆಫ್ಲೈನ್ ಅಲ್ಲಿ ಆಗಲಿ, ನನಗೆ ಆನ್ಲೈನ್ ಅಲ್ಲಿ ದೇಶ ವಿದೇಶದಿಂದ ನನಗೆ ವಿದ್ಯಾರ್ಥಿಗಳು ಇದ್ದಾರೆ, ಅವರಿಗೆ ಕಲಿಸ್ತಾ ಇದ್ದೇನೆ. ನನಗೆ ಇದು ಸಂಗೀತ ಕಲಿಸುವುದೇ ನನಗೆ ಒಂಥರ ತುಂಬಾ ಖುಷಿಯಾದಂತಹ ಒಂದು, ನನಗೆ ಆಸಕ್ತಿ ಇದ್ದದ್ದು ಕೂಡ ಅದರಲ್ಲೇ ಅಲ್ವಾ, ಹಾಗಂತ ಹೇಳಿ ಇಲ್ಲಿ ನಾನು ಸಂಗೀತ ಹೇಳಿಕೊಡ್ತಾ ಇದ್ದ ಹಾಗೆ
ನಾನು ಈಗ ಸಂಗೀತ ಕಾರ್ಯಕ್ರಮ ಕೊಡ್ತೇನೆ ಅಂತಿದ್ರೆ ಅಲ್ಲಿ ನನ್ನ ವಿದ್ಯಾರ್ಥಿಗಳನ್ನು ಕೂಡ ಅಲ್ಲಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅವರನ್ನು ನಾನು ಕರ್ಕೊಂಡು ಹೋಗಿ ನಾನು ಅವರಿಂದ ಕೂಡ ನಾನು ಹೇಳಿಸ್ತೇನೆ ಹಾಡು ಕೂಡ. ಯಾಕಂದ್ರೆ ಸ್ಟೇಜ್ ಫಿಯರ್ ಹೋಗ್ಬೇಕು, ಆ ಒಂದು ಪಕ್ಕ ವಾದ್ಯದವರೊಟ್ಟಿಗೆ ನಮ್ಗೆ ಅಭ್ಯಾಸ ಆಗ್ಬೇಕು ಅಂತ. ಹಾಗೆ ನನ್ನ ವಿದ್ಯಾರ್ಥಿಯಲ್ಲಿ ಪ್ರೀ ವಿದ್ವತ್ ಕಲಿತಾ ಇರುವವಳು ಕುಮಾರಿ ಅಮೃತ ಜೋಶಿ ಅಂತ, ನನ್ನ ಭಾವನ ಮಗಳು. ಅವಳೊಟ್ಟಿಗೆ ಕೂಡ ನಾನು ಇತ್ತೀಚಿನವರೆಗೆ ಕೂಡ ಪ್ರತಿ ಸಲವೂ ಅವಳನ್ನು ನಾನು ಕರ್ಕೊಂಡು ಹೋಗ್ತೇನೆ, ಅವಳಿಗೆ ಪ್ರಾಕ್ಟೀಸ್ ಆಗ್ಬೇಕು ಅಂತ ಹೇಳಿ. ಇವಾಗ ಅವಳೇ ಪ್ರಾಕ್ಟೀಸ್ ಕೊಡುವ ಮಟ್ಟಕ್ಕೆ ಅವಳು ಬೆಳೆದಿದ್ದಾಳೆ, ಅದರಲ್ಲಿ ಹೇಳ್ತಾಳೆ, ತುಂಬಾ ಚೆನ್ನಾಗಿ ಹೇಳ್ತಾಳೆ. ಹಾಗೆ ನನಗೆ ಈ ವಿದ್ಯಾರ್ಥಿಗಳಿಗೆ ನಾನು ಪ್ರೌಢಶಿಕ್ಷಣ ಮಂಡಳಿ ಮೊದಲು ಕರ್ನಾಟಕದಿಂದ ಆಗ್ತಾ ಇತ್ತು, ಇವಾಗ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಇದರಿಂದ ಎಕ್ಸಾಮ್ ಆಗ್ತಾ ಇದೆ. ಇದರಲ್ಲಿ ಕೂಡ ಮೊನ್ನೆ ಕೂಡ ಗಂಗೂಬಾಯಿ ಇದರಲ್ಲಿ ಹಾನಗಲ್ ಯೂನಿವರ್ಸಿಟಿಯಲ್ಲಿ ಆದಂತಹ ಪರೀಕ್ಷೆಯಲ್ಲಿ ಕೂಡ ನನ್ನ ಆನ್ಲೈನ್ನ ವಿದ್ಯಾರ್ಥಿನಿ ಕುಮಾರಿ ಪ್ರತೀಕ್ಷಾ ಅಂತ ಹೇಳಿ 90.5% ಅಷ್ಟು ತೆಗೆದು ಅವಳು ತೇರ್ಗಡೆ ಹೊಂದಿದ್ದಾಳೆ. ನಂಗೆ ತುಂಬಾ ಖುಷಿ ಇದೆಲ್ಲ. ಯಾಕಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ನಾವು ಎಣಿಸ್ತೇವೆ ಆನ್ಲೈನ್ ಅಲ್ಲಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ಬೇಸ್ ಕಲಿಸ್ಲಿಕ್ಕೆ ಕಷ್ಟ ಇದೆ ಅಂತ. ಹಾಗೆಲ್ಲ ವೈಫೈ ಎಲ್ಲ ಕರೆಕ್ಟ್ ಆಗಿ ಇದ್ರೆ ಮನೆಯಲ್ಲಿ ನಾವು ಎದುರೆದುರೇ ಕೂತ್ಕೊಂಡು ಹೇಳ್ಕೊಟ್ಟ ಹಾಗೆ ಅದು ಆಗ್ತದೆ. ಅದರಿಂದ ನಂಗೆ ಅದರ ಆ ಒಂದು ವಿಷಯದಲ್ಲಿ ಯಾವುದೇ ಭಯ ಇಲ್ಲ, ಆನ್ಲೈನ್ ಅಲ್ಲಿ ಕಲಿತಾರೋ ಇಲ್ವೋ ಅಂತ. ನನ್ನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ಈಗಲೂ ಕೂಡ. ಅಂದ್ರೆ ಒಂದು ಉತ್ತಮ ರೀತಿಯಲ್ಲಿ ಆನ್ಲೈನ್ ಆದ್ರೂ ಕೂಡ ನಿಮ್ಗೆ ಏನು ಸಮಸ್ಯೆ ಆಗಲ್ಲ. ಅಂದ್ರೆ ವೈಫೈ ಕರೆಕ್ಟ್ ಇದ್ರೆ, ಇಂಟರ್ನೆಟ್ ಫಾಸ್ಟ್ ಇದ್ರೆ ಒಂದೇ ತರ ಕಾಣ್ತದೆ. ಇಲ್ಲಿ ಹೇಳೋದಲ್ಲಿ ಆಗ್ಲೇ ಕೇಳ್ತದೆ, ಸ್ಲೋ ಆದ್ರೆ ಮಾತ್ರ ಸ್ವಲ್ಪ ಲೇಟ್ ಕೇಳ್ತದೆ ಅಷ್ಟೇ. ಅದೇ ರೀತಿ ನಿಮ್ಮ ಒಂದು ಪರಿವಾರ ಗೀತಾ ಪರಿವಾರದ ಬಗ್ಗೆ ಒಂದೆರಡು ಮಾತು ಮೇಡಮ್. ಗೀತಾ ಪರಿವಾರ ಇದು ನನ್ನ ಒಂದು ಜೀವನದಲ್ಲಿ ಬಂದಂತಹ ಒಂದು ಅತ್ಯಂತ ದೊಡ್ಡ ತಿರುವು ಅಂತ ಹೇಳ್ಬಹುದು. ಭಗವದ್ಗೀತೆಯ ಬಗ್ಗೆ ನನಗೆ ಮೊದಲಿಂದ ಆಸಕ್ತಿ ಇತ್ತು, ನಾನು ಓದ್ತಾ ಇದ್ದೆ. ಈ ಗೀತಾ ಪರಿವಾರಕ್ಕೆ ನನ್ನ ಕೋ ಸಿಸ್ಟರ್ ಶ್ರೀಮತಿ ವಾಣಿ ಜೋಶಿ ಅಂತ ಅವರು ನನಗೆ ಲಿಂಕ್ ಕಳಿಸಿದ್ರು. ಅವರು ಆಗ್ಲೇ ಜಾಯ್ನ್ ಆಗಿ ಕಲಿತಾ ಇದ್ದವರು. ಅವ್ರು ನನಗೆ ಲಿಂಕ್ ಕಳಿಸಿದ್ರು, ನಾನು ಜಾಯ್ನ್ ಆದೆ. ಇಲ್ಲಿಂದ ನನ್ನ ಜೀವನದಲ್ಲಿ ಒಂದು ಪರಿಪೂರ್ಣವಾದ ಒಂದು ಬದಲಾವಣೆ ಅಂತ ಹೇಳ್ಬಹುದು. ಅಲ್ಲಿಂದ ಚೇಂಜಸ್, ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಯ್ತು ಅಂತ ಹೇಳ್ಬಹುದು. ಈ ಗೀತಾ ಪರಿವಾರದ ಬಗ್ಗೆ ನಾವು ಹೇಳ್ಬೇಕಾದ್ರೆ, ಈ ಗೀತಾ ಪರಿವಾರದ ಸ್ಥಾಪಕಾಧ್ಯಕ್ಷರು ಅಯೋಧ್ಯೆ ರಾಮ ಮಂದಿರ ಮತ್ತು ಕೃಷ್ಣ ಮಥುರಾ ಜನ್ಮಭೂಮಿ ಇದರ ಕೋಶಾಧಿಕಾರಿಯಾಗಿ ಇರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರಾದ ಶ್ರೀ 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 ಗೋವಿಂದೇವ್ ಗಿರಿಜಿ ಮಹಾರಾಜ್ ಇವರು ಇದರ ಸ್ಥಾಪಕಾಧ್ಯಕ್ಷರು. ಹಾಗೂ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಆಶು ಗೋಯಲ್ಜಿ ಮತ್ತು ನಿರ್ದೇಶಕರಾದಂತಹ ಡಾಕ್ಟರ್ ಸಂಜಯ್ ಮಾಲ್ಪಾಣಿಜಿ ಇವರ ಒಂದು ಉತ್ತಮವಾದ ಒಂದು ಸಾರಥ್ಯದಲ್ಲಿ ಇದು ಸಮರ್ಥವಾಗಿ ಸುವ್ಯವಸ್ಥಿತವಾಗಿ ಈ ಗೀತಾ ಪರಿವಾರ ಉಚಿತವಾಗಿ ಎಲ್ಲರಿಗೂ ಮನೆಗೂ ಭಗವದ್ಗೀತೆಯನ್ನು ಕಲಿಸ್ಕೊಡ್ತಾ ಇದೆ. ಮೊದಲಿಗೆ ಅದು 1986ರಲ್ಲಿ ಬಾಲ ಸಂಸ್ಕಾರ ಶಿಬಿರ ಇದು ಹಾಗೆ ಮತ್ತು ವಯಸ್ಕರಿಗೆ ಅಂತ ಗೀತಾ ಶಿಬಿರಗಳೆಲ್ಲ ನಡೀತಾ ಇತ್ತು. ಕೋವಿಡ್ ನಂತಹ ಒಂದು ಸಮಯದಲ್ಲಿ ಅದು ಆನ್ಲೈನ್ ಅಲ್ಲಿ ಅದನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈಗ ಸುಮಾರು 180 ದೇಶಗಳ 14 ಲಕ್ಷಕ್ಕೂ ಹೆಚ್ಚಿನ ಸಾಧಕರು ಇದರಲ್ಲಿ ಕಲಿತಾ ಇದ್ದಾರೆ. ಹಾಗೆಯೇ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದರಲ್ಲಿ ಕೂಡ ವಿಶ್ವದ ಅತ್ಯಂತ ದೊಡ್ಡ ಒಂದು ಆನ್ಲೈನ್ ತರಗತಿ ಅಂತ ಹೇಳಿ ಗೀತಾ ಪರಿವಾರಕ್ಕೆ ಇದರಲ್ಲಿ ಹೆಸರು ಪಟ್ಟಿ ಸಿಕ್ಕಿದೆ, ಇದರಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದೆ. ಈ ಗೀತಾ ಪರಿವಾರದ ಬಗ್ಗೆ ನಾನು ಹೇಳ್ಬೇಕಾದ್ರೆ, ಈ ಸಂಸ್ಕೃತ ಶ್ಲೋಕ ಭಗವದ್ಗೀತೆ ಅಂತ ಹೇಳಿದ ಕೂಡಲೇ ನಮ್ಗೆ ಅನಿಸುವುದೇನು, ಭಗವದ್ಗೀತೆ ನಮ್ಗೆ ಓದ್ಲಿಕ್ಕೆ ಬರುದಿಲ್ಲ, ಸಂಸ್ಕೃತದಲ್ಲಿ ಇದೆ, ಎಲ್ಲರೂ ಅದೇ ತರ ಅಂದ್ಕೊಳ್ತಾರೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ಭಗವದ್ಗೀತೆಯನ್ನ ಗೀತಾ ಪರಿವಾರದಲ್ಲಿ 4 ಲೆವೆಲ್ಗಳಲ್ಲಿ ಹೇಳಿಕೊಡ್ತಾರೆ, L1, L2, L3, L4 ಅಂತ. ಪ್ರತಿ ದಿವಸ ಸೋಮವಾರದಿಂದ ಶುಕ್ರವಾರದವರೆಗೆ 40 ನಿಮಿಷಗಳ ಒಂದು ಝೂಮ್ ತರಗತಿ, ಝೂಮ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಂತರ joinggeeta.com joingeeta.com ಇದನ್ನು ಈ ಒಂದು ಲಿಂಕ್ ಅನ್ನು ನಾವು ಒತ್ತಿದ್ರೆ ನಮ್ಗೆ ರಿಜಿಸ್ಟರ್ ಆಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಆ ರಿಜಿಸ್ಟ್ರೇಷನ್ ಆದ ಕೂಡಲೇ ನಮ್ಗೆ ಒಂದು ಇಮೇಲ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ. ಅದರ ಮೂಲಕ ನಾವು ವಾಟ್ಸ್ಆಪ್ ಗ್ರೂಪ್ಗೆ ನಾವು ಜಾಯಿನ್ ಆಗ್ಲಿಕ್ಕೆ ಆಗ್ತದೆ. ಅಲ್ಲಿ ನಮ್ಗೆ ಎಲ್ಲಾ ವಿಧವಾದ ಒಂದು ಸಂದೇಶಗಳು ಮೆಸೇಜಸ್ ಬರ್ಲಿಕ್ಕೆ ಶುರುವಾಗ್ತದೆ, ಯಾವಾಗ ಕ್ಲಾಸ್ ಎಲ್ಲವೂ ಕೂಡ ಅದರಲ್ಲಿ ಹೇಳ್ತಾರೆ. ಹಾಗೆ ವಾರಾಂತ್ಯದಲ್ಲಿ ನಮ್ಗೆ ಅರ್ಥ ವಿವೇಚನ ಸತ್ರ ಕೂಡ ಇದೆ, ಶನಿವಾರ ಆದಿತ್ಯವಾರ. ಇದು ಮಾತ್ರ ಅಲ್ಲ, ವ್ಯಾಕರಣ ತರಗತಿಗಳು ಕೂಡ ನಡೀತವೆ, ಸಂಸ್ಕೃತ ಉಚ್ಚಾರಣೆಗೆ ಬೇಕಾದಂತಹ ಎಲ್ಲವೂ ಕೂಡ. ಹೀಗೆ L1ನಲ್ಲಿ ಕೇವಲ 20 ದಿವಸಗಳಲ್ಲಿ 2 ಅಧ್ಯಾಯಗಳನ್ನು ಹೇಗೆ ಉಚ್ಚಾರ ಮಾಡುವುದು ಅಂತ ಹೇಳಿಕೊಡ್ತಾರೆ. ಕಂಪ್ಲೀಟ್ ಎಲ್ಲವೂ ಉಚಿತವಾಗಿ ನಡೀತದೆ. ಇದು ಉಚಿತವಾಗಿ, ಯಾವುದೇ ಫೀಸ್ ಇಲ್ಲ.
ಮನೆಯಲ್ಲಿಯೇ ಕುಳಿತು ಕಲಿಬಹುದು. ನಮ್ಗೆ ಬೇಕಾದಂತಹ ಸಮಯದಲ್ಲಿ, ನಮ್ಗೆ ಯಾವಾಗ ಫ್ರೀ ಇರ್ತದೆ ಆವಾಗ. 33 ಸಮಯದ ಅವಧಿಗಳು ಇರ್ತವೆ ಇದರಲ್ಲಿ. ಹಾಗೆಯೇ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೇವೆ. ಬೆಳಿಗ್ಗೆ 4 ಗಂಟೆಯಿಂದ ತಡರಾತ್ರಿ 2 ಗಂಟೆಯವರೆಗೆ ಇದರಲ್ಲಿ ಕ್ಲಾಸಸ್ ನಡೀತಾ ಇದೆ. ಮೇಡಮ್ ಒಬ್ರು ಕರೆ ಮಾಡಿದ್ದಾರೆ, ನಾವು ಮತ್ತೆ ಮಾತಾಡೋಣ, ಮುಂದುವರ್ಸೋಣ. ಅವ್ರು ಯಾರು ಅಂತ ನೋಡೋಣ. ಅವ್ರು ಹೇಳೋದಿಲ್ಲ, ನೀವೇ ಹೇಳ್ಬೇಕು, ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಹಾ, ಹಲೋ, ನಮಸ್ತೆ. ಅವರಿಗೆ ಗೊತ್ತಾಗ್ಬೋದು ಅಷ್ಟರಲ್ಲಿ ನನ್ನ ವಾಯ್ಸ್ ನಾನೇ ಅಂತ. ನನ್ನ ಬಾಲ್ಯದ ಹಲೋ ಹೇಳಿದ ತಕ್ಷಣ ಅಂತ ಯಾರಂತ. ಆದ್ರೂ ಮೇಡಮ್ ಸ್ವಲ್ಪ ಅವರಿಗೆ ಗಾಬರಿಗೊಳಿಸ್ಬೇಕಲ್ಲ. ಮತ್ತೆ ಹೇಳಿ ಮೇಡಮ್, ನಿಮಗೆ ಸ್ವಾಗತ ಕಲಾಂತರಂಗ ಕಾರ್ಯಕ್ರಮ. ಸ್ವಾಗತ ಮೇಡಮ್. ನಿಮ್ಮ ಗೆಳತಿ ಬಗ್ಗೆ ನೀವು ಮಾತಾಡ್ಬೇಕೀಗ. ನನ್ನ ಗೆಳತಿ ಬಗ್ಗೆ ನಾನು ಮತ್ತೆ ಕಸ್ತೂರಿ 1ನೇ ಕ್ಲಾಸಿಂದ ನಾವು ಕಾಲೇಜ್ ತನಕ ಒಟ್ಟಿಗೆ ಬರ್ತಾ ಇದ್ದೆವು. ಅವಳು ಮೊದ್ಲಿಂದ ಕೂಡ ತುಂಬಾ ಟ್ಯಾಲೆಂಟೆಡ್. ಸ್ಕೂಲ್ ಟೈಮ್ ಇಂದ ಕೂಡ ನಾಟಕದಲ್ಲಾಗ್ಲಿ ಅಥವಾ ಡಾನ್ಸ್ ಆಗ್ಲಿ ಪ್ರತಿ ಒಂದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು. ಮತ್ತೆ ಬಹುಮಾನ ಕೂಡ ಗೆಲ್ತಾ ಇದ್ಲು. ನಾನ್ ಮಾತ್ರ ಯಾವ್ದ್ರಲ್ಲಿ ಇರ್ಲಿಲ್ಲ ಅಷ್ಟೇ. ಅವಳು ಕರ್ದಲ್ಲಿ ಹೋಗ್ತಿದ್ದೆ, ಪ್ರೋಗ್ರಾಮ್ ಏನಾದ್ರು ಇದ್ರೆ ಹೋಗ್ತಾ ಇದ್ದೆ. ಮತ್ತೆ ಈಗ ಕೂಡ ಅದೇ ಸಂಗೀತವನ್ನು ಮುಂದುವರಿಸಿದಾಳೆ. ಕ್ಲಾಸಸ್ ಎಲ್ಲ ಮಾಡ್ಕೊಂಡು, ಮತ್ತೆ ಹಾಗೆ ಭಗವದ್ಗೀತೆ ಕ್ಲಾಸ್ ನಾನು ಕೂಡ ಜಾಯ್ನ್ ಆಗಿದ್ದೇನೆ. ಹೌದು. ಮತ್ತೆ ಹೇಗೆ ಅನ್ಸ್ತದೆ ನಿಮ್ಮ ಗೆಳತಿ ಬಗ್ಗೆ? ಅಯ್ಯೋ, ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ಯಾಕಂದ್ರೆ ಅವಳು ನಾನು ಸ್ಕೂಲಿಗೆ ಹೋಗುವಾಗ ಕೂಡ ನನ್ನಿಂದ ಏನಾದ್ರು ತಪ್ಪಾದ್ರೆ ಅವಾಗ ಕೂಡ ಜೋರ್ ಮಾಡ್ತಾ ಇದ್ಲು. ಈಗ ಕೂಡ ಸೇಮ್ ಅದೇ. ಅದು ಅಂತರ ನಂಗಂತರ ಗೌರವ, ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬಾ ಗೌರವ ಆಗ್ತಾ ಉಂಟು. ಅವಳು ಇನ್ನಷ್ಟು ಬೆಳಿಲಿ ಅಂತ ಹೇಳಿ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ. ತುಂಬಾ ಥ್ಯಾಂಕ್ಸ್ ಆಶಾ. ಖಂಡಿತ ಮೇಡಮ್, ಖಂಡಿತ. ನನ್ನ ಒಂದು ಬಾಲ್ಯದ ಗೆಳತಿ. ಅವಳು ಹೇಳಿದ್ದು 1ರಿಂದ ಡಿಗ್ರಿ ವರೆಗೆ ಅಂತ. ನಾನು ಹೇಳ್ತಾ ಇದ್ದೇನೆ 1ನೇ ಕ್ಲಾಸಿನಿಂದ ಇವತ್ತಿನವರೆಗೂ ಅವಳಷ್ಟು ಒಂದು ಬೆಸ್ಟ್ ಫ್ರೆಂಡ್ ಹೇಳಿ ಯಾರು ನಂಗೆ ಆಗ್ಲೇ ಇಲ್ಲ. ನಾನು ಎಲ್ಲಿ ಹೋದ್ರು ಬಂದು ನಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದು. ನಾನು ಎಲ್ಲ ಸಂಗೀತ ಆಗ ಸ್ಪರ್ಧೆಗಳೆಲ್ಲ ಇರ್ತಿದ್ದೆ, ದೇಶಭಕ್ತಿ ಗೀತೆ ಎಲ್ಲಿ ಇದ್ರು ಅವಳು ಬರ್ತಾ ಇದ್ದು ನನ್ನೊಟ್ಟಿಗೆ ಬಂದು ನಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದ ಅವಳು. ನಂಗೆ ಯಾವಾಗ್ಲೂ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ. ಬಲ, ಹೌದು. ಒಂದು ಅಂತರಂಗದಲ್ಲಿ ಏನಿದ್ರು ಮಾತಾಡ್ಕೊಳ್ಳಿಕ್ಕೆ ಬೇಕು, ಒಬ್ರು ಬೇಕು. ಅದೇ ಅಂದ್ರೆ ಆಗ್ಲಿ ಮೇಡಮ್, ನಿಮ್ಮ ಗೆಳತಿಗೆ ನೀವು ಶುಭ ಕೋರಿದಿರಿ, ಬಹಳ ಬೆಚ್ಚಿಗೆ ಮಾತುಕತೆ ಆಡಿದಿರಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು ಹೇಳ್ತಿದ್ರಿ ಭಗವದ್ಗೀತೆ ಬಗ್ಗೆ, ಅದನ್ನ ಮುಂದುವರಿಸಿ. ಹೌದು, 40 ನಿಮಿಷಗಳ ಝೂಮ್ ಕ್ಲಾಸ್ ಅದು. ನಮ್ಗೆ ಇವಾಗ ವರ್ಕಿಂಗ್ ಇರ್ತಾರೆ ಎಲ್ಲ, ನಮ್ಗೆ ಪುರ್ಸತ್ತಿರೋದಿಲ್ಲ, ಈ ತರ ಏನು ಯೋಚನೆ ಮಾಡ್ಲಿಕ್ಕಿಲ್ಲ. ಆನ್ಲೈನ್ ಅಲ್ಲಿ ಮನೆಯಲ್ಲೇ ಕುತ್ಕೊಂಡು ಕಲಿಯುವಂಥದ್ದು, ಎಲ್ಲಿಯೂ ಹೋಗ್ಬೇಕಾಗಿಲ್ಲ. ಹಾಗೆ PDF ಅನ್ನು ಕಳಿಸ್ತಾರೆ, ಇಲ್ಲಾಂದ್ರೆ ಆನ್ಲೈನ್ ಸ್ಟೋರ್ ಇದೆ. ಗೀತಾ ಪರಿವಾರದಿಂದ ಸರಳ ಪಠಣೀಯಾಗಿ ಶ್ರೀಮದ್ ಭಗವದ್ಗೀತಾ ಅಂತ ಪುಸ್ತಕ ಸಿಗ್ತದೆ. 14 ಈ ಸಲ ಇನ್ನೊಂದು ಆಡ್ ಆದದ್ದು ಮಣಿಪುರ ಲ್ಯಾಂಗ್ವೇಜ್, ಅದು ಕನ್ನಡದ ಸಹಿತ ಸುಮಾರು 14 ಭಾಷೆಗಳಲ್ಲಿ ಇದನ್ನು ಕಲಿಸಿಕೊಡ್ಲಾಗ್ತಾ ಇದೆ. ನಂಗೆ ಇದಕ್ಕೆ ಸೇರಿದ ನಂತರ L1 L2 ಅಲ್ಲಿ 2 ಅಧ್ಯಾಯ ಆದರೆ L2 ನಲ್ಲಿ 4 ಅಧ್ಯಾಯ, L3 ಯಲ್ಲಿ 6 ಅಧ್ಯಾಯ, L4 ಆಗುವಾಗ 18 ಅಧ್ಯಾಯ ಕೂಡ ಆಗಿರ್ತದೆ. ಅಲ್ಲಿ ನಮ್ಗೆ ಇಲ್ಲಿ ಮೊದಲನೇ ಪ್ರಾಶಸ್ತ್ಯ ಯಾವುದಕ್ಕೆ ಅಂತ ಹೇಳಿದ್ರೆ ಉಚ್ಚಾರಣೆಗೆ. ಸಂಸ್ಕೃತ ಉಚ್ಚಾರಣೆಯನ್ನು ಕಲಿಸಿಕೊಡುವಂತದ್ದು ಪ್ರತಿ ದಿವಸ ಕಲಿಸಿಕೊಡ್ತಾರೆ, ಶ್ಲೋಕಗಳನ್ನು 3 ಶ್ಲೋಕಗಳನ್ನು. ನಂತರ L1 ಅಲ್ಲಿ ಇರ್ಬೇಕಾದ್ರೆ ಗೀತಾ ಗುಂಜನ್ ಅಂತ ಎಕ್ಸಾಮ್ ಮಾಡ್ತಾರೆ, ನೋಡಿಕೊಂಡು ಓದುವಂಥದ್ದು ಇದು ಅಂತ ಒಂದು ಎಕ್ಸಾಮ್. ಅದ ನಂತರ ಗೀತಾ ಜಿಜ್ಞಾಸು ಎಕ್ಸಾಮ್, ಪರೀಕ್ಷೆಗಳ ಬಗ್ಗೆ ಹೇಳಬೇಕಾದ್ರೆ ಗೀತಾ ಜಿಜ್ಞಾಸು 3 ಅಧ್ಯಾಯಗಳ ಕಂಠಪಾಠದ ಒಂದು ಪರೀಕ್ಷೆ. ಅನಂತರ ಗೀತಾ ಪಾಠಕ್ ಅಂತ ಹೇಳಿ ಅದಕ್ಕೆ 6 ಅಧ್ಯಾಯಗಳು ಬೈಹಾಟ್ ಆಗಿರ್ಬೇಕು. ಗೀತಾ ಪಥಿಕಿಗೆ 12 ಅಧ್ಯಾಯ ಬೈಹಾಟ್ ಆಗಿರ್ಬೇಕು. ಕೊನೆಯಲ್ಲಿ ಗೀತಾವೃತ್ತಿ ಅಂತ ಹೇಳಿ ಇಡೀ ಭಗವದ್ಗೀತೆ ಬೈಹಾಟ್ ಆಗಿ 700 ಶ್ಲೋಕಗಳು ಕೂಡ ಸರಿಯಾಗಿ ಹೇಳಲಿಕ್ಕೆ ಬರಬೇಕು. ಎಲ್ಲಿ ಕೇಳ್ತಾರ ಅಲ್ಲಿ ಹೇಳಲಿಕ್ಕೆ ಬರಬೇಕು. ಹಾಗೆ ಇಷ್ಟಕ್ಕೆ ಮುಗಿಯುವುದಿಲ್ಲ. ಗೀತಾವೃತ್ತಿ ಆದವರಿಗೆ ಗೀತಾ ವಿಚಕ್ಷಣಾ ಪರೀಕ್ಷೆ ಅಂತ ಇದೆ, ಶ್ಲೋಕಾಂಕ ಕ್ಲಾಸ್ ಅಂತ ಮಾಡ್ತಾರೆ. ಪುನಃ ಅಲ್ಲಿ ಕೂಡ ಟ್ರೈನಿಂಗ್ ಕೊಡ್ತಾರೆ. ಅಧ್ಯಾಯದ ನಂಬರ್ ಮತ್ತೆ ಶ್ಲೋಕದ ನಂಬರ್ ಇಷ್ಟು ಮಾತ್ರ ಅವ್ರು ಹೇಳೋದು. ನಾವು ಇಮಿಡಿಯೇಟ್ ಶ್ಲೋಕ ಹೇಳ್ಬೇಕು, ಯಾವ ಅಧ್ಯಾಯದ ಯಾವ ನಂಬರ್ ಕೇಳಿದ್ರೆ ಹೇಳ್ಬೇಕು. ಇದಕ್ಕೆ ಕೂಡ ನಮ್ಗೆ ತರಬೇತಿ ಕೊಡ್ತಾರೆ ಶ್ಲೋಕಾಂಕ ಕ್ಲಾಸ್ ಅಲ್ಲಿ. ನಂತರ ಗೀತಾ ವಿಚಕ್ಷಣ ಪರೀಕ್ಷೆ ಅಂತ ಹೇಳಿ, ಅದು ಆದ ನಂತರ ರಿವರ್ಸ್ ಆರ್ಡರ್ ಎಕ್ಸಾಮ್.
ರಿವರ್ಸ್ ಆರ್ಡರ್ ಅಂದ್ರೆ ಅವರೋಹಿ. ಅದು ಕೂಡ ಹಾಗೆ. ಅವರೋಹಿ ಪರೀಕ್ಷೆ ಅಂದ್ರೆ ಏನ್ ಮೇಡಮ್ ಅದು? ಅದೇ ರಿವರ್ಸ್ ಆರ್ಡರ್ ಹೇಳಿದ್ರೆ ಅಧ್ಯಾಯದ ನಂಬರ್, ಶ್ಲೋಕದ ನಂಬರ್ ಹೇಳ್ತಾರೆ. ಆ ಶ್ಲೋಕ, ಆ ನಂಬರಿನ ಶ್ಲೋಕವನ್ನು ಹೇಳಿ ರಿವರ್ಸ್ ಆರ್ಡರ್ ಅಲ್ಲೇ 5 ಶ್ಲೋಕ ಹೇಳ್ಬೇಕು ನಾವು. ಈ ತರ ಎಲ್ಲಿ ಕೇಳಿದ್ರು ಹೇಳಲಿಕ್ಕೆ ಬರ್ಬೇಕು. ಈ ತರದ ಪರೀಕ್ಷೆಗಳು. ಇದು ಆದ ನಂತರ ಗೀತಾ ವಿಚಕ್ಷಣ ಪರೀಕ್ಷೆ ಆದ ನಂತರ ಶ್ಲೋಕಾರ್ಥ ಕ್ಲಾಸ್ ಅಂತ ನಾನಿವಾಗ ಅದರಲ್ಲಿ ಕಲಿತಾ ಇದ್ದೇನೆ. ಶ್ಲೋಕಾರ್ಥ ಕ್ಲಾಸ್ ಅಂತ ತುಂಬಾ ಚೆನ್ನಾಗಿ ಅರ್ಥಗಳನ್ನು ಅಲ್ಲಿ ಪದ ಛೇದ ಮಾಡಿಕೊಂಡು ನಮ್ಗೆ ಹೇಳಿಕೊಡ್ತಾರೆ. ಅದು ನಂಗೆ ತುಂಬಾ ಒಂದು ಈಗ ಇಲ್ಲಿ ನಾನು ವೀಕ್ಷಕರಿಗೆ ಏನು ಹೇಳಬೇಕು ಅಂತ ಇದ್ದೇನೆ ಅಂತ ಹೇಳಿದ್ರೆ, ಭಗವದ್ಗೀತೆ ನೋಡಿ ಎಲ್ಲಾ ಧರ್ಮಗಳಲ್ಲಿ ಕೂಡ ಭಗವದ್ಗೀತೆಯನ್ನು ಭಗವದ್ಗೀತೆ ಅಂತಲ್ಲ, ಅವರ ಒಂದು ಪವಿತ್ರ ಗ್ರಂಥವನ್ನು ಬಾಲ್ಯದಿಂದ ಹೇಳ್ಕೊಡ್ತಾರೆ. ನಮ್ಮಲ್ಲಿ, ನಮ್ಮ ಹಿಂದೂಗಳಲ್ಲಿ ಅದು ಇಲ್ಲ. ನಮ್ಗೆ ಮುಖ್ಯವಾಗಿ ನಮ್ಗೆ ಬೇಕಾದದ್ದು ಬಾಲ್ಯದಿಂದ ನಮ್ಗೆ ಅದು ಸಿಗ್ಬೇಕು. ಯಾಕಂದ್ರೆ ಹೇಳಿದ್ರೆ ಕುರುಕ್ಷೇತ್ರದ ಆ ರಣರಂಗದ ಮಧ್ಯದಲ್ಲಿ ಅರ್ಜುನ ವಿಷಾದ ಯೋಗ, ಮೊದಲಿಗೆ ಅವನಿಗೆ ಆ ಶೋಕ ಪಡುವಂತ ಸಮಯದಲ್ಲಿ ಇಡೀ ಅರ್ಜುನನನ್ನು ನಿಮಿತ್ತ ಮಾಡಿಟ್ಟುಕೊಂಡು ಇಡೀ ಸಮಸ್ತ ಮನುಕುಲಕ್ಕೆ ಕೊಟ್ಟಂತಹ ಉಪದೇಶ ಅದು. ಅರ್ಜುನನ ಕೇಳಿದ ಕ್ವೆಶ್ಚನ್ ಕೂಡ ಹಾಗೆಯೇ ಕೃಷ್ಣ ಹೇಳಿದ ಉಪದೇಶ ಕೂಡ ಎಲ್ಲರಿಗೂ ಅದು ಸಂಬಂಧಪಟ್ಟಂತದ್ದು. ಬಾಲ್ಯದಿಂದ ಅದನ್ನು ಕಲ್ತ್ರೆ ಆ ಮನೋ ದೌರ್ಬಲ್ಯ, ಆ ಮಕ್ಕಳಿಗಿರುವಂತಹದ್ದೇ ಆಗ್ಲಿ ದೊಡ್ಡವರಿಗೆ ಆಗ್ಲಿ ಮನೋ ದೌರ್ಬಲ್ಯ ಹೋಗಿ ಆತ್ಮಸ್ಥೈರ್ಯ ಬೆಳಿಲಿಕ್ಕೆ ಅದು ಕಾರಣ ಆಗ್ತದೆ. ಹಾಗೆ ಗೀತಾ ಪರಿವಾರದಿಂದ ಗ್ರೂಪ್ ಕ್ಲಾಸಸ್ ಕೂಡ ಮಾಡ್ತಾರೆ. ಆಫ್ಲೈನ್ ಕ್ಲಾಸಸ್ ಕೂಡ ಇದೆ ಶಾಲೆ ಕಾಲೇಜುಗಳಲ್ಲಿ. ಆಫ್ಲೈನ್ ಕ್ಲಾಸ್, ಆನ್ಲೈನ್ ಕ್ಲಾಸ್. ಅದು ಮಾತ್ರ ಅಲ್ಲ, ಗರ್ಭ ಸಂಸ್ಕಾರ ಕ್ಲಾಸ್ ಗರ್ಭಿಣಿಯರಿಗೆ ಅಂತ ಇರುವಂತದ್ದು. ಅದು ಜೈಲುಗಳಲ್ಲಿ ಖೈದಿಗಳಿಗೆ ಕೂಡ ಆನ್ಲೈನ್ ಅಲ್ಲಿ ಗೀತಾ ಕ್ಲಾಸಸ್ ಆಗ್ತದೆ. ಇದರಿಂದ ಏನಾಗ್ತದೆ, ಮನ ಪರಿವರ್ತನೆ ಆಗ್ತದೆ. ಹಾಗೆ ಮಕ್ಕಳು ಇದನ್ನು ಓದ್ತಾ ಇದ್ದ ಹಾಗೆ ಒಂದು ಯಾವುದೇ ಒಂದು ಈಗಿನ ಈ ಮೊಬೈಲ್ ಯುಗದಲ್ಲಿ ಇದು ತುಂಬಾ ಪ್ರಸ್ತುತ. ಒಂದು ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳು ಬಂದಲ್ಲಿ, ಸಮಸ್ಯೆಗಳು ಬಂದಲ್ಲಿ ಸಮರ್ಥವಾಗಿ ಎದುರಿಸಿ ನಿಲ್ಲಿಸಲಿಕ್ಕೆ ಇದು ಈ ಭಗವದ್ಗೀತೆ ಸಹಕಾರಿ ಆಗ್ತದೆ. ಮತ್ತು ಒಂದು ನಾನು ಕಂಡುಕೊಂಡಂತಹ ಒಂದು ನನ್ನ ಅನುಭವ ಏನು ಅಂತ ಹೇಳಿದ್ರೆ, ಈ ನಾವು ಪರೀಕ್ಷೆಗೆ ಅಂತ ಹೇಳಿ ಕಲಿಬಹುದು, ಅಥವಾ ಹೀಗೆ ಸಂಸ್ಕೃತ ಉಚ್ಚಾರಣೆ ಬರೋದಿಲ್ಲ, ಶ್ಲೋಕವನ್ನು ಕರೆಕ್ಟ್ ಆಗಿ ಕಲಿಯುವ ಅಂತ ಪುನಃ 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 ನಾವು ಕಲಿತಾ ಇರ್ತೇವೆ. ಇಡೀ ಮನೆಯಲ್ಲಿ ಅದು ಕೇಳಲಿಕ್ಕೆ ಶುರು ಆಗ್ತದೆ. ಅದು ಶ್ರೀಕೃಷ್ಣನ ಮುಖವಾಣಿಯಿಂದ ಬಂದಂತಹ ಶ್ಲೋಕಗಳು. ಎಷ್ಟು ಎಫೆಕ್ಟಿವ್ ಅಂತ ಹೇಳಿದ್ರೆ, ಅದನ್ನು ಹೇಳ್ತಾ 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 ಅದನ್ನು ಇಡೀ ದಿನಕ್ಕೆ ಹೇಳ್ತಾ ಇದ್ರೆ ನೋಡಿ, ಒಂದು ಅಧ್ಯಾಯ ಕಲಿಬೇಕಾದ್ರೆ ನಾವು ಎಷ್ಟು ಟೈಮ್ ತಗೊಳ್ತೇವೆ. ಹಾಗೆ 18 ಅಧ್ಯಾಯ ಬೈಹಾಟ್ ಬರ್ಬೇಕಾದ್ರೆ ಇಡೀ ದಿನ ನಾವು ಹೇಳ್ತಾ ಇರ್ಬೇಕು. ಮನೆಯ ಒಳಗೆ ಹೊರಗೆ ನಮ್ಮ ಒಳಗೆ ಒಂದು ಅದ್ಭುತವಾದ ಒಂದು ಧನಾತ್ಮಕ ಚೈತನ್ಯ ಶಕ್ತಿ ನಮ್ಮಲ್ಲಿ ಅದು ನಮ್ಗೆ ಗೊತ್ತಾಗ್ತದೆ. ಅದು ಬರ್ಲಿಕ್ಕೆ ಶುರುವಾಗ್ತದೆ. ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ. ಎಲ್ಲ ಕಡೆಯೂ ಒಂದು ಶಾಂತಿ, ನೆಮ್ಮದಿ, ಸಮಾಧಾನ ಎಲ್ಲ ಕಡೆಯೂ ಇದು ಇರ್ಲಿಕ್ಕೆ ಶುರುವಾಗ್ತದೆ. ಮತ್ತೆ ಇದರಿಂದ ನಾನು ಪರಿಹಾರಗಳನ್ನು ಕಂಡುಕೊಂಡಿದ್ದೇನೆ. ಒಂದು ಆರೋಗ್ಯ ಸಮಸ್ಯೆ ಇರಬಹುದು, ಮಾನಸಿಕವಾದ ಸಮಸ್ಯೆಗಳು ಇರಬಹುದು, ಎಲ್ಲದಕ್ಕೂ ಈ ಭಗವದ್ಗೀತೆ ಸಹಕಾರಿ. ಅದರಿಂದ ಎಲ್ಲರೂ learngita.com ಅಥವಾ joingita.com ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇದರಿಂದ ನಂಗೆ ಒಳ್ಳೇದಾಗಿದೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಇದನ್ನು ಎಲ್ರಿಗೂ ಹೇಳ್ತಾ ಇದ್ದೇನೆ. ಮೇಡಮ್, ಒಂದೆರಡು ಸಾಲು ಭಗವದ್ಗೀತೆ ಹಾಡ್ಬೋದು ಮೇಡಮ್? ಒಂದೆರಡು ಸಾಲು ನನ್ಗೆ ಒಂದು ಮನಸ್ಸಿಗೆ ತಾಗಿದಂತಹ ಒಂದು ಶ್ಲೋಕಗಳು ಎಲ್ಲವೂ ಒಳ್ಳೇದೇ. ಅದರಲ್ಲಿ ಆಯ್ಕೆ ಮಾಡಿ ಹೇಳ್ತಾ ಇದ್ದೇನೆ. 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗ. ತುಂಬಾ ಒಂದು ಮಹತ್ತರವಾದ ಉಪದೇಶವನ್ನು ಇದರಲ್ಲಿ ಕೃಷ್ಣ ನೀಡಿದ್ದಾನೆ. ಇಲ್ಲಿ ಅರ್ಜುನನ ಪ್ರಶ್ನೆ ಒಂದು ಅರ್ಜುನ ಕೇಳ್ತಾನೆ. ಅದಕ್ಕೆ ಅಧ್ಯಾಯದ 6ನೇ ಅಧ್ಯಾಯದ 37ನೇ ಶ್ಲೋಕ ಮತ್ತೆ ನಾನು 40ನೇ ಶ್ಲೋಕ ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟಂತದ್ದು. ಅದು ಈಗ 37ನೇ ಶ್ಲೋಕ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ, ಹೇ ಕೃಷ್ಣ, ಯೋಗದಲ್ಲಿ ಶ್ರದ್ಧೆ ಇದ್ದು ಸಂಯಮಿ ಅಲ್ಲದ ಕಾರಣ, ಸಹನೆ ಇಲ್ಲದ ಕಾರಣ, ಅಂತ್ಯ ಕಾಲದಲ್ಲಿ ಯೋಗದಿಂದ ವಿಚಲಿತನಾಗಿ ಭಗವತ್ ಪ್ರಾಪ್ತಿಯಾಗದೇ ಇದ್ದಂತಹ ಸಾಧಕ ಯಾರಿರ್ತಾನೋ ಅವನಿಗೆ ಯಾವ ಗತಿ ಆಗ್ತದೆ? ಮುಂದಕ್ಕೆ ಕ್ವೆಶ್ಚನ್ ಕೇಳ್ತಾ ಹೋಗ್ತಾನೆ. ಅವನು ಚಿನ್ನ ಭಿನ್ನವಾದ ಮೋಡಗಳ ಹಾಗೆ ಎರಡೂ ಕಡೆಯಿಂದ ಭ್ರಷ್ಟನಾಗಿ ನಾಶ ಹೊಂದೋದಿಲ್ಲ ತಾನೆ ಅಂತ ಹೇಳಿ. ಇದೊಂದು ನನಗೆ ತುಂಬಾ
ತಾಗಿದ ಮನಸ್ಸಿಗೆ ಬಂದಂತಹ ಶ್ಲೋಕ. ಯಾಕಂದ್ರೆ ನಾನು ಎಲ್ಲದಕ್ಕೂ ನನ್ನನ್ನು ನಾನು ಅಪ್ಲೈ ಮಾಡ್ಕೊಳ್ತೇನೆ, ಅದು ಹಾಗೆ ಅಂತ ಹೇಳಿ. ಯಾಕಂತ ಹೇಳಿ ನಾವು ದೇವರ ನಾಮಗಳಲ್ಲೇ ಆಗ್ಲಿ, ದಾಸರ ಪದಗಳು, ಎಲ್ಲ ದಾಸರು, ಗುರು ಹಿರಿಯರು ಎಲ್ಲರೂ ಹೇಳುವಂತದ್ದು ಅಂತ್ಯಕಾಲದಲ್ಲಿ ನಾರಾಯಣನ ನಾಮಸ್ಮರಣೆ ಬರಬೇಕು ಅಂತ ಹೇಳಿ, ಆವಾಗ ಮೋಕ್ಷ ಸಿಗ್ತದೆ, ಒಳ್ಳೇದಾಗ್ತದೆ ಅಂತ ಹೇಳಿ. ಅದು ಆಗ್ಬೇಕು ಅಂತಾದ್ರೆ ಅಷ್ಟು ಸಾಧನೆ ನಾವು ಮಾಡಿರ್ಬೇಕು, ಇಲ್ಲಾಂದ್ರೆ ಬರೋದಿಲ್ಲ. ಪ್ರತಿಯೊಂದರಲ್ಲೂ ಕೃಷ್ಣನನ್ನೇ ಧ್ಯಾನದಲ್ಲಿ ಅವನಿಗೋಸ್ಕರ ಮಾಡ್ತಾ ಇದ್ದೇನೆ, ಅವನ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಎಲ್ಲ ಕರ್ಮಯೋಗದಲ್ಲಿ ಬರ್ತದೆ. ಅದು ಎಲ್ಲ ಕೃಷ್ಣನಿಗೆ ಅರ್ಪಣೆ ಮಾಡಿಕೊಂಡು ಇದನ್ನು ಮುಂದುವರಿಸಿಕೊಂಡು ಎಲ್ಲಾ ಕಡೆನೂ ಅವನನ್ನು ಸ್ಮರಣೆ ಮಾಡ್ಕೊಂಡು ಇರ್ಲಿಕ್ಕೆ ಅದು ತುಂಬಾ ಕಷ್ಟ. ಅಷ್ಟು ಅದಕ್ಕೆ ಸಾಧನೆ ಮಾಡಿರ್ಬೇಕು. ಅದು ನಮ್ಮ ಮನಸ್ಸು ಚಂಚಲ. ಹೇಗೆ ಎಲ್ಲೆಲ್ಲಿ ನಮ್ಮ ವಿಷಯೇಂದ್ರಿಯ ಸಂಯೋಗ ಅಂತ ಹೇಳಿದ್ರೆ, ವಿಷಯ ಪಾರಿಭಾಷಿಕ ಶಬ್ದಗಳು ಮೊದಲು ಅರ್ಥ ಆಗೋದಿಲ್ಲ, ಮತ್ತೆ ಗೊತ್ತಾಗುತ್ತೆ ಅದು. ಹಾಗೆ ಎಲ್ಲಿ ನಾವು ನೋಡ್ತೇವೆ ಆಕರ್ಷಣೆ ಆಗ್ತದೆ, ಆ ಕಡೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಗೆ ಮೃತ್ಯು ಎಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂತ ಸಮಯದಲ್ಲಿ ಮರಣ ಬಂದ್ರೆ ಏನ್ ಮಾಡೋದು ಅಂತ ನಾನು ಆತರ ಅರ್ಥ ಮಾಡ್ಕೊಂಡಿದ್ದು. ಅದಕ್ಕೆ ಒಂದು ಶ್ರೀಕೃಷ್ಣ ಕೊಟ್ಟಂತಹ ಉತ್ತರ. ಶ್ರೀ ಭಗವಾನುಮಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಹೇ ಪಾರ್ಥ, ಅಂತಹ ಸಾಧಕನಿಗೆ ಈ ಲೋಕದಲ್ಲಿ ಆಗ್ಲಿ ಪರಲೋಕದಲ್ಲಿ ಆಗ್ಲಿ ದುರ್ಗತಿ ಅನ್ನೋದಿಲ್ಲ, ಅವನ ವಿನಾಶ ಆಗೋದೇ ಇಲ್ಲ, ನಾಶ ಆಗೋದಿಲ್ಲ. ಏಕೆಂದ್ರೆ ಹೇ ಪ್ರೀತಿ ಪಾತ್ರನೇ, ಅಲ್ಲಿ ತಾತ ಅಂತ ಹೇಳಿದ್ರೆ ಪ್ರೀತಿ ಪಾತ್ರ ಅಂತ ಅರ್ಥ, ಅರ್ಜುನನಿಗೆ ಹೇಳುವಂಥದ್ದು. ಹೇ ಪ್ರೀತಿ ಪಾತ್ರನೇ, ಯಾಕೆಂತ ಹೇಳಿದ್ರೆ ಆತ್ಮೋದ್ಧಾರಕ್ಕಾಗಿ, ಅಂದ್ರೆ ಭಗವಂತನ ಪ್ರಾಪ್ತಿಗಾಗಿ ಯಾರು ಕರ್ಮಗಳನ್ನು ಮಾಡುತ್ತಾರೋ ಅಂತಹ ಸಾಧಕನಿಗೆ ಯಾವುದೇ ರೀತಿಯ ದುರ್ಗತಿ ಆಗೋದಿಲ್ಲ. ಮುಂದುವರಿದು ಕೃಷ್ಣ ಹೇಳ್ತಾನೆ, ಅಂಥವರಿಗೆ ಮುಂದಿನ ಜನ್ಮದಲ್ಲಿ ಅವರು ಪುಣ್ಯವಂತರು ಪಡೆಯುವ ಲೋಕಗಳನ್ನು ಪಡೆದು ಅಲ್ಲಿ ಸುಮಾರು ವರ್ಷ ಇದ್ದು ನಂತರದ ಜನ್ಮದಲ್ಲಿ ಅವರು ಒಳ್ಳೆಯ ಶ್ರದ್ಧಾವಂತರ ಆ ಸಂಸ್ಕಾರ ಇರುವಂತಹವರ ಮನೆಯಲ್ಲಿ, ಮತ್ತು ಕೆಲವರೆಲ್ಲ ತುಂಬಾ ಸಾಧನೆ ಮಾಡಿ ಇರುವಂತಹವರು, ಅವರಿಗೆಲ್ಲ ಯೋಗಿಗಳ ಮನೆಯಲ್ಲಿಯೇ ಜನ್ಮ ಎತ್ತಲಿಕ್ಕೆ ಸಾಕವರು. ಹಾಗೆ ಇರ್ಬೇಕಾದ್ರೆ ಹಿಂದಿನ ಜನ್ಮದ ಆ ಒಂದು ಸಂಸ್ಕಾರದ ಒಂದು ಬುದ್ಧಿ ಸಂಯೋಗದಿಂದ ಅವರು ಬಹಳ ಬೇಗನೆ ಅವರು ಭಗವಂತನೆಡೆಗೆ ಆಕರ್ಷಣೆ ಹೊಂದ್ತಾರೆ, ಮತ್ತು ಅಲ್ಲಿ ಬಹಳ ಹಿಂದಿನ ಜನ್ಮದಲ್ಲಿ ಮಾಡಿದಕ್ಕಿಂತಲೂ ಹೆಚ್ಚಿನ ಪ್ರಯತ್ನವನ್ನು ಈ ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಹೇಳುವಂತಹದ್ದು ಒಂದು ತುಂಬಾ ಮನಸ್ಸಿಗೆ ಸಮಾಧಾನ ಕೊಟ್ಟಂತಹ ಒಂದು ಉತ್ತರ ಅಂತ ಹೇಳ್ಬಹುದು. ಖಂಡಿತ ಬಹಳ ಖುಷಿ ಆಯ್ತು. ಗೀತೆಗಳ ಬಗ್ಗೆ ತಿಳಿಸಿದಿರಿ, ಆಸಕ್ತರು ಗೀತಾ ಪರಿವಾರಕ್ಕೆ ಸೇರಬಹುದು. ಒಳ್ಳೇದು ಮೇಡಮ್, ನಿಜವಾಗಿ. ಅದೇ ರೀತಿ ಮೇಡಮ್, ತೀರ್ಪುಗಾರರಾಗಿ ನೀವು ಬಹಳಷ್ಟು ಕಡೆ ಹೋಗಿದ್ರಿ, ಅದರ ಬಗ್ಗೆ ಒಂದೆರಡು ಮಾತು ಮೇಡಮ್. ತೀರ್ಪುಗಾರರಾಗಿ ನಾನು ಈ ದೇಶಭಕ್ತಿ ಗೀತೆ, ದೇವರ ನಾಮ, ಜನಪದ ಗೀತೆ ಇಂಥದಕ್ಕೆಲ್ಲ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಅಥವಾ ವಲಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನಡೆದಂತಹ ಸ್ಪರ್ಧೆಗಳಿಗೆ ನಾನು ತೀರ್ಪುಗಾರರಾಗಿ ಹೋಗ್ತಾ ಇದ್ದೇನೆ. ಇಲ್ಲಿ ನಾನು ಕಂಡುಕೊಂಡದ್ದು ಹೇಳಿದ್ರೆ, ಅಲ್ಲಿ ನಂಗೆ ತುಂಬಾ ಖುಷಿ ಏನಂತ ಹೇಳಿದ್ರೆ, ಅಲ್ಲಿ ನಾವು ಬಾಲ ಪ್ರತಿಭೆಗಳನ್ನು ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ನಾನಿಲ್ಲಿ ನಂಗೆ ಕೂಡಲೇ ನೆನಪಾಗುವಂತದ್ದು ಕಾರ್ಕಳದ ನಂದಳಿಕೆಯ ಶ್ರೀವತ್ಸ ತಂತ್ರಿ ಅಂತ ಹೇಳಿ ಸಣ್ಣ ಒಂದು ಹುಡುಗ, ವಯಲಿನಲ್ಲಿ ಜೂನಿಯರ್ ಆಗಿದೆ, ಇವಾಗ ಸೀನಿಯರ್ ಮಾಡ್ತಾ ಇದ್ದೇನೆ, ವೋಕಲ್ ಕೂಡ ಆಗಿದೆ, ಅವನದು ವೋಕಲ್ ಕೂಡ ಜೂನಿಯರ್ ಆಗಿದೆ. ಅಷ್ಟರಲ್ಲಿ ಅವನ ಒಂದು ಪ್ರತಿಭೆ ನೋಡಿದ್ರೆ, ಅವನು ಇವಾಗ ಮಂಗಳೂರಿನಲ್ಲಿ ನಡೆದಂತಹ ಕಲಾ ಪ್ರತಿಭೋತ್ಸವದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅವನಿಗೆ ಈ ಸಲ ಕೊಟ್ಟಿದ್ದಾರೆ. ಇಂತಹ ಒಂದು ಬಾಲ ಪ್ರತಿಭೆಗಳು ಅಲ್ಲಿ ನಾವು ನೋಡ್ತೇವೆ. ಮತ್ತು ಒಂದು ನಾನು ಕಂಡುಕೊಂಡಂತದ್ದು ಹೇಳಿದ್ರೆ, ಕೆಲವು ಈ ವಲಯ ಮಟ್ಟದಾಗ್ಲಿ ಜಿಲ್ಲಾ ಮಟ್ಟದಾಗ್ಲಿ ರೌಂಡ್ಸ್ ಇರ್ತವೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ. ಇಂಥದ್ರಲ್ಲಿ ನಾನು ನೋಡಿದ್ದು, ಈ ಸಂಗೀತ ಕಲ್ತವರಿಗಿಂತ ಕೆಲವರೆಲ್ಲ ಸಂಗೀತ ಕಲಿಯದೆ ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಹೇಳುವವರು ಇರ್ತಾರೆ. ಅಂತಹ ಒಂದು ಮಕ್ಕಳು ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೋಗ್ಲಿ ಎಲ್ಲಿಯೇ ಹೋಗ್ಲಿ, ನಾನು ಪೋಷಕರಿಗೆ ಹೇಳುವಂತದ್ದು, ಅಂತಹ ಮಕ್ಕಳು ಸಣ್ಣ ಬಾಲ್ಯದಲ್ಲಿ ನಮ್ಗೆ ಗೊತ್ತಾಗ್ತದೆ ಅದು. ಆಗ ಅಂತವರಿಗೆ ಒಂದು ಈ ಶಾಸ್ತ್ರೀಯ ಸಂಗೀತದ ಬೇಸ್ ಇರ್ಬೇಕು. ಹಾಗೆ ಬೇಸ್ ಇದ್ರೆ ಅವ್ರು ಎಲ್ಲಿ ಹೋದ್ರೂ ಅವ್ರ ಮೇಲಕ್ಕೆ ಬರುವ ಚಾನ್ಸಸ್ ಇರ್ತದೆ. ಇಲ್ಲ ಅಂತಂದ್ರೆ ಅವರು ಈ ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೋಗ್ಬೋದು, ಅವರು ಸೇರ್ಬೋದು, ಮಾಡ್ಬೋದು. ಆದ್ರೆ ಯಾರಾದ್ರೂ ಕ್ವೆಶ್ಚನ್ ಕೇಳ್ತಾರೆ, ಸಂಗೀತ ಕಲ್ತಿದ್ಯಾ ಅಂತ ಕೇಳುವಾಗ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವಕಾಶಗಳು ಸಿಗ್ಲಿಕ್ಕೆ ಕಡಿಮೆ ಆಗ್ಲಿಕ್ಕೆ ಶುರುವಾಗ್ತದೆ. ಅದರಿಂದ ಎಲ್ಲರೂ ಕೂಡ ಒಂದು ಶಾಸ್ತ್ರೀಯ ಸಂಗೀತಕ್ಕೆ ಎಲ್ಲರೂ ಕೂಡ ಎಲ್ಲರೂ ಕಲಿಬೇಕು ಅಂತ ಹೇಳ್ತೇನೆ. ಹಾಗೆಯೇ ನಾನು ವೀಕ್ಷಕರಲ್ಲಿ ಇನ್ನೊಂದು ಹೇಳ್ಬೇಕು ಏನಂತ ಹೇಳಿದ್ರೆ, ಭಗವದ್ಗೀತೆ, ಈ ಗೀತಾ ಪರಿವಾರದಲ್ಲಿ ನಡೆಯುವಂತಹ ಈ ಭಗವದ್ಗೀತೆಗೆ ಎಲ್ಲರೂ ರಿಜಿಸ್ಟರ್ ಆಗಿ ಅಂತ ಹೇಳಿ join.gita.com ಇದರ ಮೂಲಕ ಜಾಯಿನ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತೇನೆ. ಆಗಲಿ ಮೇಡಮ್, ಆಗಲಿ, ಬಹಳ ಖುಷಿ ಆಯ್ತು ಮೇಡಮ್. ಅದೇ ರೀತಿ ವೀಕ್ಷಕರಿಗೆ ಕೂಡ ನೀವು ಮಾತನ್ನ ಹೇಳಿ ಆಯ್ತು. ಅಂದ್ರೆ ವೀಕ್ಷಕರು, ಕಲಾಂತರಂಗ ವೀಕ್ಷಕರು ಪ್ರತಿ ವಾರ ಅವರವರ ಹಿರಿಯ ಕಲಾವಿದರನ್ನ
ಸಂದರ್ಶನವರು ನೋಡ್ತಾ ಇದ್ದಾರೆ. ಅಂಥವರಿಗೆ ಉತ್ತಮ ಮಾಹಿತಿ ನಿಮ್ಮಿಂದ ಇಂದು ಬಹಳ ಉತ್ತಮ ಮಾಹಿತಿ ದೊರೆಯಿತು. ಗೀತಾ ಪರಿವಾರದ ಬಗ್ಗೆ, ಗೀತೆಗಳ ಬಗ್ಗೆ, ಅದೇ ರೀತಿ ಅನಾರೋಗ್ಯ ಆದಾಗ, ಆರೋಗ್ಯ ಸರಿ ಇಲ್ಲದಾಗ ನಾವು ಹೇಗೆ ಅದನ್ನು ಮೆಟ್ಟಿ ನಿಲ್ಲಬೇಕು ಎನ್ನುವಂಥ ಅದು ಒಂದು ಮುಖ್ಯವಾಗಿ ಅದನ್ನು ಕೂಡ ನೀವು ನಿಮ್ಮಿಂದ ವೀಕ್ಷಕರಿಗೆ ತಿಳಿಯಿತು. ಅದೇ ರೀತಿ ನಿಮಗೆ ಹಲವಾರು ಕಡೆ ಅಭಿನಂದನೆಗಳು, ಗೌರವ ಸಮರ್ಪಣೆಗಳು, ಪ್ರಶಸ್ತಿ ಪುರಸ್ಕಾರಗಳು ಹಲವಾರು ಹೀಗೆ ನಿಮ್ಮನ್ನು ಅರಸಿ ಬಂದಿದೆ. ಇನ್ನು ಕೂಡ ಮುಂದೆ ನಿಮಗೂ ಕೂಡ ಇನ್ನು ಹಲವಾರು ಪ್ರಶಸ್ತಿಗಳು ಬರಲಿ. ಅದೇ ರೀತಿ ನಿಮ್ಮಿಂದ ಹಲವಾರು ವಿದ್ಯಾರ್ಥಿಗಳು ಇನ್ನೂ ಸಂಗೀತ ಜ್ಞಾನವನ್ನು ಪಡೀಲಿ, ಉತ್ತಮ ಸಂಗೀತಗಾರರಾಗಲಿ ಎನ್ನುವಂಥ, ಅದೇ ರೀತಿ ನಿಮ್ಮ ಮುಂದಿನ ಯೋಜನೆ ಏನಿದ್ರು ಕೂಡ ಅದೆಲ್ಲ ಫಲಪ್ರದವಾಗಲಿ ಎನ್ನುವಂಥ ಒಂದು ಕೋರಿಕೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ, ನಮ್ಮ ಉಡುಪಿಯ ಕೃಷ್ಣನಲ್ಲಿ ಕೋರ್ತಾ, ಹಾಗೆ ನಾವು ಬಿಡುವು ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮೊಂದಿಗೆ 1 ಗಂಟೆಗಳ ಕಾಲ ಮಾತನಾಡಿದ್ರಿ ಕಲಾಂತರಂಗ ಕಾರ್ಯಕ್ರಮದಲ್ಲಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಾನು ಕೂಡ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಇಲ್ಲಿ ಕರೆದು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಚಾನೆಲ್ನ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೃತ್ಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ಕಸ್ತೂರಿ ಮೇಡಮ್ ಅವರು, ಶಾಸ್ತ್ರೀಯ ಸಂಗೀತ ಕಲಾವಿದರು, ಸಂಗೀತ ಶಿಕ್ಷಕರು. ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದ್ವಿ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ. ನಮಸ್ಕಾರ.